ಹಾಯ್ ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಎಸ್ ಪ್ರಿಯ ಸ್ನೇಹಿತರೆ, ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿದ್ದೀವಿ. ಭಾರತ ಕರ್ನಾಟಕ ಪ್ರಪಂಚ ಸಂಪೂರ್ಣ ಮುಕ್ತಾಯ ಬೇಕಿದ್ದಲ್ಲಿ ಪ್ಲೇಲಿಸ್ಟ್ ಅಲ್ಲಿ ಹೋಗೋ ನಿನಗೆ ಪ್ರತಿ ವಿಡಿಯೋಗಳು ಪರಿವಿಡಿ ಮುಖಾಂತರ ದೊರೆಯುತ್ತವೆ. ಕರ್ನಾಟಕದಲ್ಲಿ ಸಂಪೂರ್ಣ ಪರಿವಿಡಿ ಮುಖಾಂತರ ಬೋಧನೆ ಮಾಡುತ್ತಿರುವ ಮೊದಲ ಉಪನ್ಯಾಸಕ ನಾನು. ಅದರ ಸರಿಯಾದ ಸದುಪಯೋಗವನ್ನು ಪಡೆದುಕೋ. ನಿನಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ನನ್ನ ಪ್ರಶ್ನೆಗಳು ಕೈ ಜಾರುವುದಿಲ್ಲ. ಇದು ನಾನು ಕೊಡುವ ನಿನಗೆ ಭರವಸೆ. ಓಕೆ, ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನಾವು ನೋಡಿ, ಭೂಮಿಯ ಆಕಾರ, ಗಾತ್ರ, ಚಲನೆ ಮುಕ್ತಾಯಗೊಂಡಿದೆ. ಭೂಮಿಯ ಆಂತರಿಕ ರಚನೆ ಮುಕ್ತಾಯ, ಶಿಲೆಗಳು, ಜ್ವಾಲಾಮುಖಿಗಳು, ಮಣ್ಣುಗಳು, ಭೂಕಂಪ, ಸುನಾಮಿ, ಶಿಲೆಗಳ ಶಿಥಿಲೀಕರಣ ಮತ್ತು ವಸ್ತು ರಾಶಿಯ ಚಲನೆ. ಮತ್ತೀಗ ನಾವು ನಗ್ನೀಕರಣದ ಗದಿವಿ. ಎಲ್ಲಿದ್ದೀವಿ? ನಗ್ನೀಕರಣದ ಗದಿವಿ. ನಗ್ನೀಕರಣ ಎನ್ನುವಂತ ಒಂದು ಅಧ್ಯಾಯದಲ್ಲಿ ಈಗಾಗಲೇ ನಾವು ನದಿಯ ಸಂಚಯನದಿಂದಾಗುವ ನದಿಯ ಕಾರ್ಯದಿಂದಾಗುವ ಒಂದು ನಗ್ನೀಕರಣ ಮುಕ್ತಾಯಗೊಂಡಿದೆ, ಹಿಮದ ಕಾರ್ಯದ ಮುಕ್ತಾಯಗೊಂಡಿದೆ, ಪವನ ಕಾರ್ಯಗೊಂಡಿದೆ. ಇವತ್ತು ನಾವು ಇಳಿತಾ ಇದ್ದೀವಿ ಅಂತರ್ಜಲ ಕಾರ್ಯ. ಹೇಗೆ ನಗ್ನೀಕರಣ ಕೃತ್ಯಗಳಿಗೆ ಅಂತರ್ಜಲದ ಕಾರ್ಯಕ್ಕೆ ನಾವು ಇವತ್ತು ಹೋಗೋಣ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ತರಗತಿಯನ್ನು ಬೇಗ ಪ್ರಾರಂಭಿಸೋಣ. ಅದಕ್ಕಿಂತ ಮೊದಲು ನಾನು ಇಲ್ಲಿಯ ತನಕ ತರಗತಿಯನ್ನು ಉಚಿತವಾಗಿ ನೀಡುತ್ತಿದ್ದೇನೆ. ಇಂದಿಗೂ ಸಹ ನಿಮಗೆ ತರಗತಿಗಳು ಉಚಿತವಾಗಿಯೇ ಇರ್ತವೆ. ಆರ್ಥಿಕವಾಗಿ ಯಾರಾದ್ರೂ ನನಗೆ ಪ್ರೋತ್ಸಾಹ ನೀಡೋದಿದ್ರೆ, ನನಗೆ ಯಾರಾದ್ರೂ ಸಪೋರ್ಟ್ ಮಾಡೋದಿತ್ತು ಅಂತಂದ್ರೆ ನೀವು ನಮ್ಮ ಈ QR ಕೋಡ್ ಅಥವಾ ಈ ನಂಬರ್ ಅನ್ನ ಬಳಸಬಹುದು ಅಂತ ಹೇಳ್ತಾ ಇದ್ದೀನಿ. ಇದು ಎಲ್ಲರಿಗೂ ಅನ್ವಯವಾಗುವುದಿಲ್ಲ. ನಗ್ನೀಕರಣ ಕೃತ್ಯವಾಗಿ ಅಂತರ್ಜಲದ ಕಾರ್ಯ. ಭೂಮಿಯ ಮೇಲೆ ನಾವು ಈಗಾಗಲೇ ನೋಡಿದ ಹಾಗೆ ನಗ್ನೀಕರಣ ಕೃತ್ಯದಲ್ಲಿ ನದಿಯ ಕಾರ್ಯವನ್ನು ನೋಡಿದೀವಿ, ನಂತರ ಹಿಮದ ಕಾರ್ಯವನ್ನು ನೋಡಿದೀವಿ, ನಂತರ ಮರುಭೂಮಿ ನಡೆಯುವ ಗಾಳಿಯ ಕಾರ್ಯದಿಂದ ನೋಡಿದೀವಿ. ಇವೆಲ್ಲ ಭೌತಿಕ ಚಟುವಟಿಕೆಯಿಂದ ನಡೆದ ಒಂದು ಪ್ರಮುಖ ನಗ್ನೀಕರಣ ಕೃತ್ಯಗಳಾದರೆ ಇವತ್ತು ನಾವು ಮಾತಾಡ್ತಕ್ಕಂಥದ್ದು ಈ ಭೂಮಿ ಏನಿದೆ ಅಲ್ವಾ, ಆಂತರಿಕ ವಲಯ ಏನಿದೆ ಅಲ್ವಾ, ಅಲ್ಲಿ ಭೌತಿಕ ಚಟುವಟಿಕೆಯಿಂದ ಆಗಲ್ಲ. ಅದರಲ್ಲಿ ಗಾಳಿ ಚಲಿಸಲ್ಲ, ನೀರು ಚಲನೆ ಇರಲ್ಲ ಜಾಸ್ತಿ, ಹೌದಾ? ಅಲ್ಲಿ ಏನಾಗುತ್ತೆ ಸರ್ ಹಾಗಾದ್ರೆ ಆಂತರಿಕವಾಗಿ ನಗ್ನೀಕರಣ ಕೃತ್ಯ ಅಂತ ಬಂದಾಗ ನಿಮಗೆ ಗೊತ್ತಿರಲಿ, ಅಲ್ಲಿ ರಾಸಾಯನಿಕ ಚಟುವಟಿಕೆ ಜಾಸ್ತಿ ನಡೆಯುತ್ತೆ. ನೀರಿದೆ ಅಲ್ವಾ ಅಂತರ್ಜಲದಲ್ಲಿ, ನೀರು ಇರೋದೇ ಏನಾಗುತ್ತೆ, ಅದು ನೀರು ಕೆಲವು ಪದಾರ್ಥಗಳನ್ನ ಕರಗಿಸುತ್ತೆ. ಹಾಗಾಗಿ ಕರಗಿದಾಗ ಆ ಪ್ರದೇಶ ಟೊಳ್ಳಾಗಿ ಉಳಿದು ವಿವಿಧ ಆಕಾರದಲ್ಲಿ ಏನಾಗುತ್ತೆ ರಚನೆ ಆಗುವುದರಿಂದ ಭೂಮಿಯ ಅಂತರಾಳದಲ್ಲಿ ನಗ್ನೀಕರಣ ಕೃತ್ಯಗಳಿಗೆ ಪ್ರಮುಖ ಕಾರಣ ರಾಸಾಯನಿಕ ಚಟುವಟಿಕೆ. ಅದನ್ನು ಹೊರತುಪಡಿಸಿ ಪ್ರಕೃತಿಯಲ್ಲಿ ಆಗುವ ನದಿ, ಹಿಮ, ಗಾಳಿ, ಆಮೇಲೆ ಸಮುದ್ರದ ಅಲೆ ಅಂತ ಬಂದಾಗ ಭೌತಿಕ ಚಟುವಟಿಕೆಯಿಂದ ಆಗುವ ನಗ್ನೀಕರಣ. ಸರ್ ನಗ್ನೀಕರಣ ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಫಸ್ಟ್ ಇಂದ ನೋಡ್ಕೊಂಡ್ ಬಂದವರಿಗೆ ಮಾತ್ರ ಇವೆಲ್ಲ ಟಾಪಿಕ್ಸ್ ಅರ್ಥ ಆಗ್ತಿರ್ತವೆ. ನೀವು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಪ್ರಿಯ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಲ್ಲಿಯೂ ಸಹ ಪ್ರಶ್ನೆಗಳನ್ನ ಕೇಳ್ತಾನೆ, ತುಂಬಾ ಇಂಪಾರ್ಟೆಂಟ್. ಈ ಟಾಪಿಕ್ ಅನ್ನು ನೀವು ಜಾಸ್ತಿ ಏನ್ ಮಾಡಿರ್ತಾರೆ ಅಂತಂದ್ರೆ ಅದರ ಮೇಲೆ ನೀವು ಗಮನ ಹರಿಸಿರಂಗಿಲ್ಲ. ಹಾಗಾಗಿ ನಾನು ಸಂಪೂರ್ಣ ಸಿಲೆಬಸ್ ಕೊಡ್ತೀನಿ, ಕೇಳಿ. ನೀವು ಅಪ್ ಟು ಮೇನ್ಸ್ಗೆ ನೀವೇನಾದ್ರೂ ಜಿಯೋಗ್ರಫಿ ತಗೊಂಡ್ರು ಇದು ನಿಮಗೆ ತುಂಬಾ ಬಳಕೆ ಆಗುತ್ತೆ. ನನ್ನ ತರಗತಿಗಳು ಫಿಕ್ಸ್. ಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ್, ಮೇನ್ಸ್ ಕ್ವಶನ್ ಪೇಪರ್ ತೆಗೆದು ನೋಡು, ರಿಟರ್ನ್ ಪೇಪರ್, ಪ್ರಶ್ನೆಗಳಿಲ್ಲ ಅಂತಂದ್ರೆ ಆಮೇಲೆ ಮಾತಾಡು. ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ನದಿಯ ಕಾರ್ಯ, ಹಿಮದ ಕಾರ್ಯ, ವಾಯು ಕಾರ್ಯ ಅಂದ್ರೆ ಪವನ ಕಾರ್ಯ, ಸಮುದ್ರದ ಅಲೆಗಳಿಂದ ಸಂಭವಿಸುವ ನಗ್ನೀಕರಣ. ಹಾಗೆ ಭೂಮಿಯ ಅಂತರಾಳದಲ್ಲಿ ಸಹ ನಗ್ನೀಕರಣ ಕ್ರಿಯೆ ನಡೆಯುತ್ತೆ. ಆದರೆ ಈ ಮೇಲಿರುವ ಎಲ್ಲವೂ ಭೌತಿಕ ಚಟುವಟಿಕೆಯಿಂದ ಆದರೆ ಇದು ಆಂತರಿಕವಾಗಿ ರಾಸಾಯನಿಕ ಚಟುವಟಿಕೆಯಿಂದ ನಡೆಯುವಂತಹ ಒಂದು ಏನಾಗಿರುತ್ತೆ, ನಗ್ನೀಕರಣ ಕ್ರಿಯೆ ಆಗಿರುತ್ತೆ. ಅಂತರ್ಜಲ ಏನು? ಅಂತರ್ಜಲ ಅಂದ್ರೆ ಗ್ರೌಂಡ್ ವಾಟರ್. ಹೇಗೆ ರಚನೆ ಆಯಿತು? ಭೂಮಿಯ ಮೇಲೆ ಆಗಿರ್ತಕ್ಕಂಥ ಮಳೆ ಆದಾಗ ಆ ಮಳೆಯಿಂದ ಸ್ವಲ್ಪ ಪ್ರಮಾಣದ ನೀರು ಬಾಷ್ಪಿ ವಿಸರ್ಜನೆ ಆಗುತ್ತೆ. ಯಾಕ? ಸೂರ್ಯ ಕಿರಣಗಳು ಭೂಮಿಯ ಮೇಲೆ ಬೀಳುವುದರಿಂದ ಹಾವಿಯಾಗಿಬಿಡುತ್ತೆ ನೀರು, ಮತ್ತೆ ಮೋಡಗಳಾಗಿ ರಚನೆ ಆಗುತ್ತೆ. ಬಿಡಿ, ಇನ್ನೂ ಸ್ವಲ್ಪ ಪ್ರಮಾಣದ ನೀರು ಹಾಗೆ ನದಿ, ತೊರೆ, ಹಳ್ಳಗಳ ಮೂಲಕ ಹರಿಯುತ್ತಾ ಮುಂದೆ ಸಾಗುತ್ತಾ ಸಮುದ್ರ ಸಾಗರಕ್ಕೆ ಹೋಗಿ ಸೇರುತ್ತೆ. ಮತ್ತು ಕೆಲವು ಸರೋವರಗಳ ರಚನೆ ಆಗ್ತವೆ ಮಳೆಯಿಂದ, ಕೆಲವು ಕೆರೆಗಳ ರಚನೆ ಆಗ್ತವೆ. ಹೀಗೆ ಹಲವಾರು ಚಟುವಟಿಕೆಗಳನ್ನು ನಾವು ನೋಡ್ಬೋದು. ಬಟ್ ಸ್ವಲ್ಪ ಪ್ರಮಾಣದ ನೀರು ನಾವು ಈ ರೀತಿ ಎಲ್ಲ ವಾತಾವರಣದಲ್ಲಿ ನೋಡ್ಬೋದು. ಸಮುದ್ರ ಸಾಗರಕ್ಕೆ ಹೋಗಿ ನೋಡ್ಬೋದು ನೀರು ಜಾಸ್ತಿ ಪ್ರಮಾಣದಲ್ಲಿ. ಇನ್ನೂ ಅಂತ ಬಂದಾಗ ನೀರು ಅಂತರ್ಜಲದಲ್ಲಿ ಹೋಗಿ ಸಂಗ್ರಹಗೊಳ್ಳುತ್ತೆ. ಹೇಗೆ? ಮಳೆಯಾದಾಗ ಬಿದ್ದ ನೀರು ಭೂಮಿಯು ಹಿಂಗುತ್ತೆ, ಬಸಿಯೋದ್ರಿಂದ ನೀರು ನಿಧಾನವಾಗಿ ಭೂಮಿಯ ಅಂತರಾಳವನ್ನು ಸೇರಿಕೊಂಡು ಅಲ್ಲಿ ಸಂಗ್ರಹಗೊಳ್ಳುತ್ತೆ. ಇದರಿಂದನೇ ಸಸ್ಯಗಳು ಇವತ್ತು ನೀರನ್ನ ಉಪಯೋಗಿಸಿಕೊಳ್ಳಲು ಸಾಧ್ಯ. ಯಾವ್ದರಿಂದ? ಬೇರುಗಳ ಮೂಲಕ ತಮ್ಮ ಪೋಷಣೆಯನ್ನು ಒದಗಿಸಿಕೊಳ್ಳಲು ಸಾಧ್ಯ. ಭೂಮಿಯ ಅಂತರಾಳದಲ್ಲಿ ನೀರಿದ್ದಿಲ್ಲ ಅಂತಂದ್ರೆ ಸಸ್ಯಗಳ ಬೆಳವಣಿಗೆ ಇರ್ತಿದ್ದಿಲ್ಲ. ಹೀಗೆ ವಾತಾವರಣದಲ್ಲಿ ಸ್ವಲ್ಪ ಪ್ರಮಾಣದ ನೀರು ವಾತಾವರಣದಲ್ಲಿ ಹಾವಿಯಾಗಿ ಹೋಗಿಬಿಡುತ್ತೆ. ಇನ್ನು ಬಹು ಪ್ರಮಾಣದ ನೀರು ಹರಿದು ಹೋಗಿ ಸಮುದ್ರ ಸೇರುತ್ತೆ. ಇನ್ನೂ ಪ್ರಮಾಣದ ನೀರು ಅಂತರ್ಜಲಕ್ಕೆ ಹೋಗಿ ಏನಾಗುತ್ತೆ, ಸಂಗ್ರಹಗೊಳ್ಳುತ್ತೆ. ನಾವು ಅದನ್ನ ಗ್ರೌಂಡ್ ವಾಟರ್ ಅಂತ ಕರಿತೀವಿ. ಅದರಲ್ಲಿ 3 ವಿಧಗಳನ್ನು ನೋಡ್ತೀವಿ ನಾವು ಗ್ರೌಂಡ್ ವಾಟರ್ ನಲ್ಲಿ. 1 ವೃಷ್ಟಿ ಜಲ, 2 ಅಗರ್ಭ ಜಲ, 3 ಭೂ ಅಂತರಾಳದ ಅಥವಾ ಶಿಲಾಪಾಕ ಜಲ ಅಂತ ಕರಿತೀವಿ. 3 ವೃಷ್ಟಿ ಜಲ, ಅಗರ್ಭ ಜಲ, ಭೂ ಅಂತರಾಳದ ಅಥವಾ ಶಿಲಾಪಾಕ ಜಲ ಅಂತ ಕರಿತೀವಿ. ಪ್ರೆಸಿಪಿಟೇಷನ್ ವಾಟರ್, ಇದು ಕೊನೆಟ್ ವಾಟರ್ ಅಂತ ಕರಿತೀವಿ, ಹೌದಾ? ಹಾಗೆ ನೋಡ್ತಾ ಹೋಗೋಣ ಪ್ರಿಯ ಸ್ನೇಹಿತರೆ. ಇಲ್ಲಿ ಪ್ರತಿಯೊಂದು ನೀರನ್ನ ಇಲ್ಲಿ ಮೊದಲನೇದಾಗಿ ಪ್ರೆಸಿಪಿಟೇಷನ್ ವಾಟರ್.
ಮಳೆ ಆದಾಗ ವಾತಾವರಣದಲ್ಲಿ ನಿಮಗೆ ಗೊತ್ತು, ಅದು ನೀರು ಅಂತ ಬಂದಾಗ ಮಳೆ ಪ್ರಮಾಣದ ಹನಿಯಿಂದಾದರೂ ಇರ್ಬೋದು, ಅತಿ ಶೀತ ವಲಯ ಪ್ರದೇಶದಲ್ಲಿ ಹಿಮದಿಂದಾದರೂ ಇರ್ಬೋದು, ಜಾಸ್ತಿ ಸಾಂದ್ರೀಕರಣ ಕೃತ್ಯದಿಂದ ಆನೆಕಲ್ಲಿನ ರೂಪದಲ್ಲಿನೂ ಇರಬಹುದು. ಹೀಗೆ ಮಳೆ ನೀರು ವಿವಿಧ ಒಂದು ವಾತಾವರಣದಲ್ಲಿ ಕಂಡು ಬರುತ್ತೆ. ಆ ಬಿದ್ದ ನೀರೇನಾಗುತ್ತೆ, ಅಂತರ್ಜಲಕ್ಕೆ ಹೋಗಿ ಸೇರುತ್ತೆ. ಆ ಅಂತರ್ಜಲಕ್ಕೆ ಹೋಗಿ ಸೇರಿದ ನೀರಿಗೆ ನಾವೇನ್ ಕರಿತೀವಿ ಅಂತಂದ್ರೆ ವೃಷ್ಟಿ ಜಲ. ಅಂತರ್ಜಲ ಮೂಲದಲ್ಲಿ ಅತಿ ಮುಖ್ಯವಾಗಿದ್ದು ಜಾಸ್ತಿ ಪ್ರಮಾಣದಲ್ಲಿ ಇದೇ ಕಂಡು ಬರೋದು ಆಕ್ವಿಫೈರ್ ವಾಟರ್ ಅಂತ ಕರಿತೀವಿ. ಅಂತರ್ಜಲ ಏನಂದ್ರೆ ನೀರು ಬಸಿದು ಅಲ್ಲಿ ಹೋಗಿ ಸ್ಟೋರ್ ಆದಂತ ನೀರಿಗೆ ನಾವು ಹೀಗೆ ಅಂತರ್ಜಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುತ್ತೆ ವೃಷ್ಟಿ ಜಲ. ಯಾಕಂದ್ರೆ ಮಳೆ ಆಗಿದ್ದ ನೀರೆಲ್ಲ ಹೋಗಿ ಏನಾಗಿರುತ್ತೆ, ಸಂಗ್ರಹಗೊಂಡಿರುತ್ತೆ. ಭೂ ವಾಯುಮಂಡಲದ ಜಲಾಂಶವು ವೃಷ್ಟಿ ವಿವಿಧ ರೂಪದಲ್ಲಿ ಇರುತ್ತೆ. ಮಳೆ, ಹಿಮ ಹಾಗೂ ಆಲೆಕಲ್ಲಿನ ರೂಪದಲ್ಲಿರುತ್ತೆ. ಮಳೆ ನೀರು ಸ್ವಲ್ಪ ಭಾಗ ಪುನಃ ಉಷ್ಣಾಂಶ ಕ್ರಿಯೆಯಿಂದ ಹಾವಿಯಾಗುತ್ತೆ. ಉಳಿದಿದ್ದ ನೀರೆಲ್ಲ ನದಿ ತೊರೆಗಳ ಮೂಲಕ ಹರಿದು ಹೋಗುತ್ತೆ. ಆದ್ರೆ ಉಳಿದ ಭಾಗ ನೀರು ಭೂಮಿಯು ಹಿಂಗೆ ಅಂತರ್ಜಲಕ್ಕೆ ಹೋಗಿ ಸೇರುತ್ತೆ. ಇದನ್ನೇ ನಾವು ಅಂತರ್ಜಲದ ನೀರು ಅಂತ ಕರಿತೀವಿ. ಪ್ರಿಯ ಸ್ನೇಹಿತರೆ, ಗೊತ್ತಿರ್ಲಿ. ಇದರ ಇನ್ನೊಂದು ಪ್ರಮುಖವಾದಂತ ಅಂತಂದ್ರೆ ಇದನ್ನ ನಾವು ಮೆಟಿರಾಯ್ಡ್ಸ್ ವಾಟರ್ ಅಂತ ಕರಿತೀವಿ. ಯಾಕಂದ್ರೆ ಆಕಾಶದಿಂದ ಭೂಮಿಗೆ ಬಂದು ಗುರುತ್ವಾಕರ್ಷಣ ಬಲಕ್ಕೊಳಪಟ್ಟು ಭೂಮಿ ಮೇಲೆ ಬೀಳ್ತಾವಲ್ವಾ, ಏನು ಮೆಟಿರಾಯ್ಡ್ಸ್ ಗಳು ಬೀಳ್ತಾವಲ್ಲ, ಅದು ಬೆಂಕಿಯ ಉಂಡೆ, ಇದು ನೀರು ಹನಿ. ಇದಕ್ಕೆ ನಾವು ಅದನ್ನು ಮೆಟ್ರಾಯ್ಡ್, ಅದು ಏನು ಉಲ್ಕೆ, ಇದಕ್ಕೆ ನಾವು ನೀರಿಗೆ ಆಕಾಶದಿಂದನೇ ಭೂಮಿಗೆ ಇಳಿತಾರೆ, ಅದಕ್ಕೆ ಮೆಟ್ರಾಯ್ಡ್ ವಾಟರ್ ಅಂತಾನೂ ಸಹ ಕರೀತಾರೆ. ಯಾವ್ದಕ್ಕಂತ ಬಂದಾಗ ವೃಷ್ಟಿ ಜಲಕ್ಕೆ ಬನ್ನಿ. ಇಲ್ಲಿದೆ ನೋಡಿ, ಅಗರ್ಭ ಜಲ. ಇದನ್ನು ನಾವು ಕೊನೆಟ್ ವಾಟರ್ ಅಂತ ಕರಿತೀವಿ. ಏನ್ ಸರ್ ಅಗರ್ಭ ಜಲ ಅಂತಂದ್ರೆ ಪ್ರಸ್ತುತ ಇರ್ತಕ್ಕಂಥ ಜಲಚಕ್ರದಲ್ಲಿ ಇದರ ಕಾರ್ಯ ಇರುವುದಿಲ್ಲ. ಸರ್ ಏನ್ ಸರ್ ಜಲಚಕ್ರ, ವಾಟರ್ ಸೈಕಲ್ ಪ್ರೆಸೆಂಟ್ ಏನಾಗ್ತಾ ಇದೆಯಲ್ಲ, ಹಾವಿ ಆಗೋದು, ಮೋಡಗಳಾಗೋದು, ಬೀಳೋದು, ಹಾವಿ ಆಗೋದು, ಮೋಡಗಳಾಗೋದು, ಬೀಳೋದು, ಇವುಗಳು ಮಾನವನ ಚಟುವಟಿಕೆಗೆ, ಸಸ್ಯಗಳ ಚಟುವಟಿಕೆಗೆ, ವಿವಿಧ ಪ್ರಾಣಿಗಳ ಚಟುವಟಿಕೆಗೆ, ದೈನಂದಿನ ಚಟುವಟಿಕೆಯಲ್ಲಿ ನಡೆಯುವಂತ ಒಂದು ನೀರಿನ ಸೈಕಲ್ಗೆ ಇದು ಬರಲ್ಲ. ಅದಕ್ಕೆ ಇದು ಅಗರ್ಭ ಜಲ. ಅಗರ್ಭ ಸರ್ ಎಲ್ಲಿ ಸ್ಟೋರೇಜ್ ಆಗಿರುತ್ತೆ? ಭೂಮಿ ಬಸಿಯುತ್ತೆ, ಬಸಿದ ನೀರು ಜಲ ಇರುತ್ತೆ. ಆ ಜಲದ ಕೆಳಭಾಗದಲ್ಲಿ ಸೆಡಿಮೆಂಟರಿ ರಾಕ್ ಇರುತ್ತೆ, ಪದರಶಿಲೆ. ಆ ಸೆಡಿಮೆಂಟರಿ ರಾಕ್ ಪ್ರಮಾಣದಲ್ಲಿ ಏನಾಗುತ್ತೆ, ಹೀರ್ಕೊಂಡು ಇದನ್ನು ಕೆಳಗಡೆ ಸ್ಟೋರೇಜ್ ಮಾಡುತ್ತೆ. ಇದಕ್ಕೆ ನಾವು ಪಳೆಯುಳಿಕೆ ನೀರು ಎಂದು ಕರೆಯುತ್ತೇವೆ. ಪ್ರಸ್ತುತ ಇರ್ತಕ್ಕಂಥ ಜಲದ ಚಕ್ರದಲ್ಲಿ ಇದು ನಮ್ಮ ಪಾತ್ರಕ್ಕೆ ಭಾಗಿಯಾಗುವುದಿಲ್ಲ. ಇದು ನಮ್ಮ ಕೈಗೆ ಸಿಗದೆ ಇರ್ತಕ್ಕಂಥ ಒಂದು ಅಗರ್ಭ ಜಲ ಸಿಗುತ್ತೆ. ಯಾವಾಗ ಅಂತ ಬಂದ ನಾವು ಸಾಗರ್ ಸಾಮ್ರಾಟ್ ಮಾಡಬೇಕು ನೋಡಿ. ಕೊನೆಟ್ ವಾಟರ್ ಬೇಕಂದ್ರೆ ತುಂಬಾ ಆಳದವರೆಗೆ ನಾವು ಸಾಗರ್ ಸಾಮ್ರಾಟ್ ಅಂದ್ರೆ ನೀರನ್ನು ಆ ಒಂದು ಕುಳಿವೆಗಳನ್ನ ಇಳಿಸ್ಬೇಕು. ಇಲ್ಲೆಲ್ಲ ಏನಿರುತ್ತೆ, ಇಂಧನದಿಂದ ಕೂಡಿರುತ್ತೆ. ಹಾಗಾಗಿ ಇದನ್ನ ನಾವು ಪಳೆಯುಳಿಕೆ ನೀರು ಅಂತ ಕರಿತೀವಿ. ಇದ್ರ ಮೇಲ್ಗಡೆ ಸೆಡಿಮೆಂಟರಿ ರಾಕ್ ಇದೆ. ಇದ್ರ ಮೇಲ್ಗಡೆ ಬಂದಾಗ ಡೊಮ್ಯಾಸ್ಟಿಕ್ ವಾಟರ್ ಪ್ರೆಸೆಂಟ್ ವಿದ್ಯಮಾನದಲ್ಲಿ ನಾವು ವಿವಿಧ ಚಟುವಟಿಕೆಗಳಿಗೆ, ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಮುಂಚೆ ನಾವು ಬೋರ್ ಹಾಕ್ಸಿಲ್ಲ. ಮತ್ತೆ ಡೊಮ್ಯಾಸ್ಟಿಕ್ ಪರ್ಪಸ್ ನಾವು ಹಾಕ್ಸಂತೀವಿ ತಾನೇ ಬೋರನ್ನ. ದಿನದ ದೈನಂದಿನ ಚಟುವಟಿಕೆಗೆ ಬೇಕಾಗುವ ನೀರಾದ ಕಾರಣ ಡೊಮ್ಯಾಸ್ಟಿಕ್ ವಾಟರ್ ನಮಗಿದು ಸಿಗುತ್ತೆ. ಇದು ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಈ ರೀತಿ ಅಗರ್ಭ ಜಲ ಅಂತ ಕರೆಸಿಕೊಳ್ಳುತ್ತೆ. ಇದು ತುಂಬಾ ಅಂತರಾಳದಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಪದರಶಿಲೆಯ ಕೆಳಭಾಗದಲ್ಲಿ ಬಂಧಿತವಾದಂತ ನೀರಾಗಿರುತ್ತೆ. ದೈನಂದಿನ ಚಟುವಟಿಕೆಗೆ ಅದು ಭಾಗಿಯಾಗಲ್ಲ. ಭೂ ಅಂತರಾಳದ ಅಥವಾ ಶಿಲಾಪಾತ ಜಲ ನೋಡಿ, ಜುವೆನೈಲ್ ಆರ್ ಮ್ಯಾಗ್ನೆಟಿಕ್ ವಾಟರ್ ಅಂತ ಕರಿತೀವಿ. ಇದು ವಾಟರ್ ಎಲ್ಲಿರುತ್ತೆ ಅಂತ ಬಂದಾಗ ಭೂಮಿಯ ಅಂತರಾಳದಲ್ಲಿ ತುಂಬಾ ಆಳದಲ್ಲಿ ಹುಟ್ಟುವಂತ ಒಂದು ನೀರಾಗಿರುತ್ತೆ. ಎಲ್ಲಿ ಅಂತ ಬಂದಾಗ ಇದು ಜ್ವಾಲಾಮುಖಿ ಸ್ಫೋಟಗೊಳ್ಳುವ ಅಥವಾ ಇತರೆ ಶಿಲಾಪಾಕ ಚಟುವಟಿಕೆ ಸಮಯದಲ್ಲಿ ಇದು ಮೇಲ್ ಬರುತ್ತೆ. ಅದಕ್ಕೆ ಇದನ್ನ ಅಪಿ ಕೇಳ್ತಾನೆ, ಜ್ವಾಲಾಮುಖಿ ಸ್ಫೋಟಗೊಳ್ಳುವ ಮತ್ತು ಅಥವಾ ಶಿಲಾಪಾಕ ಮೇಲೆ ಭೂಮಿಯ ಒತ್ತಡದಿಂದ ಮೇಲೆ ಬರುವ ಸಂದರ್ಭದಲ್ಲಿ ಒಳಗೊಂಡಿರ್ತಕ್ಕಂಥ ಅಂತ ಬಂದಾಗ ಜುವೆನೈಲ್ ವಾಟರ್ ಅಂತ ಗೊತ್ತಿರಬೇಕು ಪ್ರಿಯ ಸ್ನೇಹಿತರೆ. ತುಂಬಾ ಏನಿರುತ್ತೆ, ಆಳದಲ್ಲಿರುತ್ತೆ, ಜಾಸ್ತಿ ಏನಿರುತ್ತೆ, ಇದು ಉಷ್ಣಾಂಶದಿಂದ ಕೂಡಿರ್ತಕ್ಕಂಥದ್ದಾಗಿರುತ್ತೆ. ಇದು ಭೂಮಿಯ ಒಳಗಿರ್ತಕ್ಕಂಥ ಈ ಪ್ಲೇಸ್ ಇಂದ ಇದು ಮೇಲ್ ಬರುತ್ತೆ. ಜುವೆನೈಲ್ ವಾಟರ್ ಇಸ್ ಕಮಿಂಗ್ ಗ್ರೌಂಡ್ ಬಿಕಾಸ್ ದ ಇಂಟೀರಿಯರ್ ಪ್ರೆಷರ್, ಇಂಟರ್ನಲ್ ಪ್ರೆಷರ್. ವ್ಯಾಪ್ಯ ಮತ್ತು ಅವ್ಯಾಪ್ಯ, ಪೋರಸ್ ಆರ್ ನಾನ್ ಪೋರಸ್ ಅಥವಾ ನಾನ್ ಪೋರಸ್, ಪೋರಸ್ ಅಂಡ್ ನಾನ್ ಪೋರಸ್. ಏನ್ ಸರ್ ಅಂದ್ರೆ ಕೇಳಿ, ಯಾವ ಪ್ರದೇಶದಲ್ಲಿ ಖನಿಜಾಂಶಗಳಾಗಲಿ, ಶಿಲೆಗಳಾಗಲಿ, ವಿವಿಧ ಮಣ್ಣುಗಳಾಗಲಿ ಅಲ್ಲಿರ್ತಕ್ಕಂಥ ನೀರನ್ನ ಬಸಿಯುವ ಸಾಮರ್ಥ್ಯವನ್ನು ಹೊಂದಿರುತ್ತೆ, ಅದು ವ್ಯಾಪ್ಯ ಪ್ರದೇಶ. ಪೋರಸ್ ನೀರನ್ನ ಹಿಂಗಿದೊಳ್ಳುವ ಸಾಮರ್ಥ್ಯ ಇರುತ್ತೆ. ಅದರ ವಿರುದ್ಧವಾಗಿ ನೋಡಿ, ಇಲ್ಲೆಲ್ಲ ನೀರಿಲ್ಲ ಮೇಲೆ ಇದೆ, ಅದು ನಾನ್ ಪೋರಸ್. ನೋಡಿ, ಭೂಮಿಯ ಅಂತರಾಳದ ಕೆಲವು ಶಿಲೆಗಳು ರಂಧ್ರವಾಗಿರುತ್ತವೆ, ಹಾಗಾಗಿ ನೀರು ಬಸಿಯೋಕೆ ಸಾಧ್ಯ. ಇವುಗಳ ಮೂಲಕ ನೀರು ಸರಾಗವಾಗಿ ಹೊಳಸಿರುತ್ತವೆ. ಉದಾಹರಣೆಗೆ ಡೊಲೊರೈಟ್, ಮರಳು, ಸುಣ್ಣದ ಕಲ್ಲು, ನುರುಜುಗಲ್ಲು, ಇವೆಲ್ಲ ಸೆಡಿಮೆಂಟರಿ ರಾಕ್ಸ್.
ಬಟ್ ನಾನ್ ಪೋರಸ್ ಒಳಗಡೆ ಬೆಸಾಲ್ಟು, ಗ್ರಾನೈಟು ಇವೆಲ್ಲ ತುಂಬಾ ಒತ್ತೊತ್ತಾದ ಕಣಗಳಿಂದ ಕೂಡಿರ್ತಕ್ಕಂಥ ಶಿಲೆಗಳು. ಭೂಮಿಯ ಅಂತರದಲ್ಲಿ ವಿವಿಧ ರಂಧ್ರಗಳನ್ನು ಒಳಗೊಂಡಿರಂಗಿಲ್ಲ. ತುಂಬಾ ಕಣಗಳು ಒತ್ತೊತ್ತಾಗಿರುವುದರಿಂದ ನೀರನ್ನ ಸರಾಗವಾಗಿ ತನ್ನ ಮೂಲಕ ಸಾಗಿಸಲು ಅವಕಾಶ ಮಾಡಿಕೊಡದೇ ಇರುವ ಕಾರಣ ಇವಾಗ ನಾವು ನಾನ್ ಪೋರಸ್ ವಾಟರ್ ಅಂತ ಕರಿತೀವಿ. ಇದರ ತದ್ವಿರುದ್ಧವಾಗಿರುತ್ತೆ, ನೀರಲ್ಲೇ ನಿಂತು ಬಿಡುತ್ತೆ ಅಲ್ವಾ, ಈ ರೀತಿ ಕರಿತೀವಿ. ಹೀಗೆ ಅಂತರ್ಜಲದ ಸರಾಗವಾಗಿ ಹರಿಯುವ ಹಾಗೂ ಅಂತರ್ಜಲವನ್ನು ಅಪಾರ ಪ್ರಮಾಣದಲ್ಲಿ ಒಳಗೊಂಡಿರ್ತಕ್ಕಂಥ ಶಿಲಾ ಆಕ್ವಾಫರ್ ಅಂತ ಕರಿತೀವಿ. ಅಂತರ್ಜಲ ಅಪಾರ ಪ್ರಮಾಣವನ್ನು ಒಳಗೊಂಡಿರ್ತಕ್ಕಂಥ ಶಿಲಾ ಜಲಗಳಿಗೆ ಆಕ್ವಾಫರ್ ಅಂತ ಕರಿತೀವಿ. ಅದರ ತದ್ವಿರುದ್ಧವಾಗಿ ಸರಾಗವಾಗಿ ಹರಿಯದೇ ಇರುವ ಶಿಲಾಸ್ತರಗಳನ್ನು ಆಕ್ವಾಪೋಜ್ ಅಂತ ಕರಿತೀವಿ. ನೀರು ಅಂತರ್ಜಲದಲ್ಲಿ ಸರಾಗವಾಗಿ ಹರಿಯದೇ ಇರಬೇಕು, ಕಡಿಮೆ ನೀರನ್ನು ಒಳಗೊಂಡಿರ್ತದೆ ಆಕ್ವಾಪೋಜ್. ಹೆಚ್ಚು ಪ್ರಮಾಣದಲ್ಲಿ ಇದ್ದು ಹರಿಯೋಕೆ ತುಂಬಾ ಚೆನ್ನಾಗಿದೆ ಆಕ್ವಾಫರ್ ಅಂತ ಕರಿತೀವಿ. ಅಂತರ್ಜಲ ಮಟ್ಟ ಎರಡು, ತಾತ್ಕಾಲಿಕ ಮಟ್ಟ, ಇನ್ನೊಂದು ಶಾಶ್ವತ ಮಟ್ಟ ಅಥವಾ ಸರ್ವಕಾಲಿಕ ಮಟ್ಟ. ತಾತ್ಕಾಲಿಕ ಮಟ್ಟ ಅಂತಂದ್ರೆ ಬೇಸಿಗೆ ಅವಧಿಯಲ್ಲಿ ನೀರು ಸಂಪೂರ್ಣವಾಗಿ ಬಸಿದು ಹೋಗಿಬಿಡುತ್ತೆ, ನೀರಿನ ಪ್ರಮಾಣ ಅಂತರ್ಜಲ ಏನಾಗುತ್ತೆ ಕೆಳಗಾಗುತ್ತೆ. ಮೊದಲು ಅಂತರ್ಜಲ ಮಟ್ಟ ಅಂದ್ರೆ ಅಂತ ತಿಳ್ಕೊ, ಭೂ ಮೇಲ್ಮೈಯಿಂದ ಅಂತರಾಳಕ್ಕೆ ಹೋದಂತೆ ಎಲ್ಲಿಂದ ನೀರು ಪ್ರಾರಂಭಗೊಳ್ಳುತ್ತೆ ಅಲ್ಲಿಂದ ನಾವು ಅಂತರ್ಜಲ ಮಟ್ಟ ಅಂತ ಕರಿತೀವಿ. ಅಲ್ಲಿಂದ ನೀರು ಒಳಗಡೆ ಮೇಲೆ ಕೆಳಗ ಆಗ್ತಿರುತ್ತೆ. ಬೇಸಿಗೆಯಲ್ಲಿ ಕೆಳಗಾಗೋದು, ಮಳೆಗಾಲದಾಗ ಜಾಸ್ತಿ ಸ್ಟೋರ್ ಆಗಿ ಮತ್ತೆ ಮೇಲೆ ಆಗೋದು, ಎಲ್ಲಿ ಭೂಮಿ ಅಂತಳದಲ್ಲಿ ಮೇಲೆ ಕೆಳಗ ಆಗ್ತಿರುತ್ತಲ್ವಾ. ಮೇಲೆ ಕೆಳಗಾಗುವ ಪ್ರದೇಶದಲ್ಲಿ ಎಂತಲ್ಲಿ ಅಂತ ಬಂದ್ರೆ ಇದು ತಾತ್ಕಾಲಿಕ ಮಟ್ಟದಲ್ಲಿ ಇರುತ್ತೆ. ಯಾವ ಪ್ರದೇಶದಲ್ಲಿ ನೀರು ಮೇಲೆ ಕೆಳಗೆ ಆಗದೆ ಹಾಗೆ ತಟಸ್ಥವಾಗಿ ಎಲ್ಲಾ ವರ್ಷದ ಎಲ್ಲಾ ಅವಧಿಯಲ್ಲೂ, ಬೇಸಿಗೆ ಇರಲಿ ಮಳೆಗಾಲ ಇರಲಿ ಏದೇ ಇರಲಿ ಎಲ್ಲಾ ಅವಧಿಯಲ್ಲೂ ನೀರು ನಮಗೆ ಸಿಗ್ತಾ ಇದೆ, ಅದು ಜಾಸ್ತಿ ಇದೆ ಆ ಪ್ರಮಾಣದಲ್ಲಿ, ನಾವು ಅದನ್ನ ಶಾಶ್ವತ ಅಥವಾ ಸರ್ವಕಾಲಿಕ ಮಟ್ಟ ಅಂತ ಕರಿತೀವಿ. ಈ ಒಂದು ತಾತ್ಕಾಲಿಕ ಮಟ್ಟಗಳಲ್ಲಿ ಕಂಡು ಬರ್ತಾ ಅಂದ್ರೆ ಎತ್ತರದ ಪ್ರದೇಶಗಳಲ್ಲಿ, ಗುಡ್ಡ, ಪ್ರಸ್ಥಭೂಮಿ, ಹೀಗೆ ಪೀಠ ಪ್ರದೇಶಗಳಲ್ಲಿ, ತುಂಬಾ ಎತ್ತರದ ಪ್ರದೇಶಗಳಲ್ಲಿ ಕಂಡು ಬರ್ತವೆ. ಯಾವ ಅಂತ ಬಂದಾಗ ತಾತ್ಕಾಲಿಕ ಮಟ್ಟ. ಯಾಕಂದ್ರೆ ಆ ಎತ್ತರ ಇರೋದ್ರಿಂದ ನೀರಲ್ಲಿ ಬಿದ್ದಾಗ ಅದು ಒಳಗಿಂದ ಏನಾಗುತ್ತೆ ಹಿಂಗಿ ತಳಮಟ್ಟಕ್ಕೆ ಹೋಗ್ಬಿಡುತ್ತೆ. ತಳಮಟ್ಟಕ್ಕೆ ಹೋದಾಗ ಅದು ಸರ್ವಕಾಲಿಕ ಮಟ್ಟ. ದಿಸ್ ಇಸ್ ಆಕ್ವಾಫರ್, ದಿಸ್ ಇಸ್ ಆಕ್ವಾಫೇಜ್. ಬಿಕಾಸ್ ಸಮ್ ಟೈಮ್ ವಾಟರ್ ಈಸ್ ಏನಾಗುತ್ತೆ ಸಂಪೂರ್ಣವಾಗಿ ನಮಗೆ ಸಿಗಲ್ಲ, ನೀರು ವೇರಿಯೇಷನ್ ಆಗ್ತಿರುತ್ತೆ. ಇಲ್ಲಿ ನೋಡಗ ನೀರಿನ ಮಟ್ಟ ಕೊಟ್ಟ ನೋಡೋಣ, ನೀರಿನ ಮಟ್ಟ ಕೊಟ್ಟ ನೋಡಗ, ನೀರಿನ ಮಟ್ಟ ನೀರಿದ್ದಾಗ ಮೇಲಿರುತ್ತೆ, ನೀರಿಲ್ದಾಗ ಕೆಳಗೆ ಹೋಗಿರುತ್ತೆ. ಇಲ್ಲಿ ನೋಡಗ ನೀರಿನ ಮಟ್ಟ ಜಾಸ್ತಿ ಇದೆ, ಅದಕ್ಕೆ ಇಲ್ಲಿ ಆರ್ಟಿಫಿಷಿಯಲ್ ವೆಲ್ಸ್ ಬಿಡ್ತಾವೆ, ಬಿಸಿ ನೀರಿನ ಬುಗ್ಗೆಗಳು ಚಿಲುಮೆಗಳು ಬರ್ತಾವಿಲ್ಲ ಮೇಲೆ ಇರ್ತವೆ. ಆಸ್ಟ್ರೇಲಿಯಾದಲ್ಲಿ ಬರ್ತಾವೆ ಜಾಸ್ತಿ, ಇಂತಲ್ಲಿ ಜಾಸ್ತಿ, ಯಾಕಂದ್ರೆ ನೀರು ಜಾಸ್ತಿ ಇರುತ್ತೆ. ತಾತ್ಕಾಲಿಕ ಮಟ್ಟ, ಸರ್ವಕಾಲಿಕ ಮಟ್ಟ. ವರ್ಷದ ಎಲ್ಲಾ ಅವಧಿಯಲ್ಲೂ ನೀರು ದೊರೆತಾರೆ. ಸರ್ವಕಾಲಿಕ ಮಟ್ಟ ಅಲ್ಲಿಂದ ಅಂತರ್ಜಲದಿಂದ ವರ್ಷದ ಒಂದು ನಿಗದಿತ ಅವಧಿಯಲ್ಲಿ ಮಾತ್ರ ನೀರು ದೊರೆತಾರೆ. ತಾತ್ಕಾಲಿಕ ಮಟ್ಟ ಇಲ್ಲಿ ನೀರು ವೇರಿಯೇಷನ್ ಆಗ್ತಿರುತ್ತೆ ಮೇಲೆ ಕೆಳಗೆ, ಯಾಕೆ ಎತ್ತರ ಪ್ರದೇಶ ಇರೋದ್ರಿಂದ. ಇಲ್ಲೆಲ್ಲ ನೀರು ಇಲ್ಲೇ ಬಂದು ಸ್ಟೋರ್ ಆಗಿರುತ್ತೆ, ಅದಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ. ಆಕ್ವಾಫೇರ್, ಆಕ್ವಾಫೇಜ್. ಹೌದಾ? ಚಿಲುಮೆಗಳು, ಸ್ಪ್ರಿಂಗ್ಸ್ ಅಂತ ಕರಿತೀವಿ. ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ನೀರು ಆಂತರಿಕದ ಕೆಲವು ಚಟುವಟಿಕೆಗಳಿಂದ ನೈಸರ್ಗಿಕವಾಗಿ ಮೇಲೆ ಇರಬೇಕು, ಕೃತಕವಾಗಿಲ್ಲ. ಚಿಲುಮೆಗಳು ಅಂತ ಕರಿತೀವಿ. ನೋಡೋಣ ಚಿಲುಮೆಗಳನ್ನ, ಅದರಲ್ಲಿ ಹಲವಾರು ವಿಧಗಳಿದ್ದಾವೆ. ನೆಕ್ಸ್ಟ್ ನೋಡೋಣ ಅಂತರ್ಜಲ ನೀರಿನ ಪ್ರಕಾರಗಳಂತ ಬಂದಾಗ ನಾವು ಇಷ್ಟೊತ್ತೇ ನೋಡಿ. ಅಂತರ್ಜಲದ ಪ್ರಕಾರಗಳಂತ ಬಂದಾಗ ನಾವು ಆಲ್ರೆಡಿ ನೋಡಿದೀವಿ, ವೃಷ್ಟಿ ಜಲ ನೋಡಿದೀವಿ, ಪ್ರೆಸಿಪಿಟೇಷನ್ ನೋಡಿದೀವಿ, ಅದಾದ್ಮೇಲೆ ಕೊನೆಟ್ ವಾಟರ್ ನೋಡಿದೀವಿ, ಆಮೇಲೆ ಜುನೆಲ್ ವಾಟರ್ ಅಂತ ನೋಡಿದೀವಿ. 3 ನೋಡಿದೀವಿ ನಾವು. ಇಲ್ಲಿ ನಾನು ಅದರಲ್ಲಿ ಇರ್ತಕ್ಕಂಥ ಕೆಲವು ವಸ್ತುಗಳನ್ನ ಆಧಾರವಾಗಿಟ್ಟುಕೊಂಡು ಅದರ ಮತ್ತೆ 3 ಭಾಗ ಮಾಡ್ತೀವಿ. ಒಂದು ಖನಿಜಾಂಶದ ಬುಗ್ಗೆ, ಅಂದ್ರೆ ವಿವಿಧ ಖನಿಜಾಂಶ ಒಳಗೊಂಡಿರುತ್ತೆ, ಕಬ್ಬಿಣವನ್ನು ಒಳಗೊಂಡಿರುತ್ತೆ, ಗಂಧಕ ಅಥವಾ ಇತರ ಲವಣಾಂಶದಿಂದ ಕೂಡಿ ಖನಿಜಾಂಶಗಳು ಕರಗಿದ ಒಂದು ಪ್ರದೇಶ. ನಂತರ ಉಷ್ಣ ಬುಗ್ಗೆಗಳು, ಆ ನಿರ್ದಿಷ್ಟ ಪ್ರದೇಶದಲ್ಲಿ ಬಾಜು ಶಿಲಾಪಾಕ ಇರ್ಬೋದು, ಜ್ವಾಲಾಮುಖಿ ಚಟುವಟಿಕೆ ನಿರಂತರವಾಗಿ ನಡೀತಿರ್ಬೋದು, ಅಂತ ಪ್ಲೇಸ್ ಅಲ್ಲಿ ಟೆಂಪರೇಚರ್ ಹೈ ಇರುತ್ತೆ, ಅಲ್ಲಿ ಬಿಸಿ ನೀರಿನ ಬುಗ್ಗೆಗಳಿರ್ತವೆ. ಕೆಲವು ಸಿಹಿ ನೀರು, ಮಾನವನ ಬಹಳ ಇಂಪಾರ್ಟೆಂಟ್ ಆದಂತಹ ಸಿಹಿ ನೀರು ಅಂತ ಬಂದಾಗ ಮಾನವನಿಗೆ ಅಥವಾ ಸಸ್ಯಗಳ ಪ್ರಾಣಿಗಳಿಗೆ ಉಪಯೋಗವಾಗುವಂತ ನೀರು, ಕುಡಿಯಲು ಶುದ್ಧ ಯೋಗ್ಯವಾದಂತ ನೀರಾಗಿರುತ್ತೆ. ಇದು ನಮಗೆ ಸಿಹಿ ನೀರಿನ ಬುಗ್ಗೆಗಳು ಅಂತ ಕರಿತೀವಿ. ಅಲ್ಲಿ ನಾವೇನು ಚಿಲುಮೆಗಳು ನೋಡಿದಿವಲ್ಲ, ಸ್ಪ್ರಿಂಗ್ಸ್ ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ನೋಡಿ. ಡಿಪ್ರೆಷನ್ ಸ್ಪ್ರಿಂಗ್ ಹೆಚ್ಚಾಗಿ ಎತ್ತರದ ಬೆಟ್ಟಗುಡ್ಡ ಪ್ರದೇಶ ಅಥವಾ ಕಣಿವೆಯಂತಹ ಭೂಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಅಂತ ಪ್ರದೇಶದಲ್ಲಿ ಏನಿರುತ್ತೆ, ಆಕ್ವಾಫೇಜ್ ಇರುತ್ತೆ. ಯಾಕಂದ್ರೆ ಸಮ್ ಟೈಮ್ ನೀರೇನಾಗುತ್ತೆ ಬತ್ತಿ ಹೋಗ್ಬಿಡುತ್ತೆ, ಮಳೆಗಾಲದಲ್ಲಿ ಆಕ್ಟಿವ್ ಇರುತ್ತೆ. ಹಾಗಾಗಿ ಇಂಥ ಪ್ಲೇಸ್ ಅಲ್ಲಿ ನಾವೇನ್ ಕರಿಬಹುದು ಅಂದ್ರೆ ಇವು ತಾತ್ಕಾಲಿಕ ಮಟ್ಟದ ಒಂದು ಡಿಪ್ರೆಷನ್ ಸ್ಪ್ರಿಂಗ್ಸ್ ಅಂತ ಕರಿಬಹುದು. ಅಂದ್ರೆ ಚಿಲುಮೆಗಳು ತಾತ್ಕಾಲಿಕ ಮಳೆ ಆದಂತ ಸಂದರ್ಭದಲ್ಲಿ ಪರ್ವತ ಪ್ರದೇಶಗಳಲ್ಲಿ, ಕಣಿವೆ ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಫಾಲ್ಟ್ ಸ್ಪ್ರಿಂಗ್ ಅಂತ ಬಂದಾಗ, ದೋಷಪೂರಿತ ವಲಯಗಳು ಅಂತ ಬಂದಾಗ, 2 ಭೂಫಲಕಗಳು ಒಂದಕ್ಕೊಂದು ಸಂಯೋಜನೆ ಆಗ್ಬೇಕಾದ್ರೆ ಅಲ್ಲಿ ಏನಿರುತ್ತೆ, ಫಾಲ್ಟ್ ಝೋನ್ ಇರುತ್ತೆ ಅಂತ ಹೇಳಿದ್ರೆ, ಅಂತಲ್ಲಿ ಭೂಕಂಪಗಳು ಜಾಸ್ತಿ ಆಗ್ತಾವೆ. ಭೂಕಂಪದಲ್ಲಿ ಮಾತಾಡಿದೆ ನೋಡಿ, ಅಂತಲ್ಲಿ ಪ್ರೆಷರ್ ಏನಾಗುತ್ತೆ ಅಂದ್ರೆ ನೀರು ಮೇಲೆಗಡೆ ಬರುತ್ತೆ, ಜ್ವಾಲಾಮುಖಿನೇ ಬರುತ್ತೆ, ನೀರು ಬರಲ್ಲ ಅಂತದೆ. ಇವಕ್ಕೇನ್ ಕರಿತೀವಿ ಅಂತ ನಾವು ಫಾಲ್ಟ್ ಅಂತ ಕರಿತೀವಿ. ಭೂಮಿಯ ಮೇಲ್ಮೈಯಿಂದ ಅಂತರ್ಜಲವು ದೋಷ ರೇಖೆ ಅಂದ್ರೆ ಫಾಲ್ಟ್ ಝೋನ್ ಉದ್ದಕ್ಕೂ ಹೊರಹೊಮ್ಮುವ ಸ್ಥಳದಲ್ಲಿ ಬರತಕ್ಕಂಥ ಒಂದು ನೀರಾಗಿರುತ್ತೆ. ಭೂಫಲಕ ಒತ್ತಡದಿಂದ ನೀರು ಮೇಲ್ ಚಿಮ್ಮುತ್ತದೆ. ಫಾಲ್ಟ್ ಝೋನ್ ಎಲ್ಲಿದೆ? ಎಕ್ಸಾಂಪಲ್ ದಿಸ್ ಇಸ್, ಇಲ್ಲಿದೆ ನೋಡಿ ಫಾಲ್ಟ್ ಝೋನ್.
ಫಾಲ್ಟ್ ಲೈನ್ ಇದೆ ನೋಡಿ ಅಲ್ಲಿ. ನೆಕ್ಸ್ಟ್ ಫ್ರಾಕ್ಚರ್ ಸ್ಪ್ರಿಂಗ್ ಅಂತ ಬಂದಾಗ ಇದು ನೋಡಿ ಬುಗ್ಗೆ ಶಿಲಾ ರಚನೆ ಅಂದ್ರೆ ಬಿರುಕುಗಳಿರ್ತಾವೆ. ಕೆಲವೊಂದು ಪ್ರದೇಶದಲ್ಲಿ ಸ್ತರಭಂಗ ಆಗಿರುತ್ತೆ, ಕೆಲವೊಂದು ಪ್ರದೇಶದಲ್ಲಿ ಭೂಮಿ ಫಾಲ್ಟ್ ಜೋನ್ ಬೇರೆ, ಇಟ್ಸ್ ಅ ವೆರಿ ಲಾಂಗ್, ಇಟ್ಸ್ ಅ ಬಿಗ್ಗೆಸ್ಟ್ ಪ್ಲೇಟ್ಸ್ ಮೂವ್ಮೆಂಟ್. ಕೆಲವೊಂದು ಪ್ರದೇಶದಲ್ಲಿ ಬಿರುಕುಗಳು ಬಿದ್ದಿರ್ತವೆ, ಅಲ್ಲಿ ಬಿರುಕು ಬಿದ್ದಾಗ ಒಳಗೆ ನೀರ್ತಂದ್ರೆ ಅದು ಮೇಲ್ ಬಂದ್ಬಿಡುತ್ತೆ. ಅಂತ ಪ್ಲೇಸ್ ಅಲ್ಲಿ ಕಂಡು ಬರ್ತಕ್ಕಂಥ ಬಂದಾಗ ಅವನ ಫ್ರಾಕ್ಚರ್ ಸ್ಪ್ರಿಂಗ್ಸ್ ಅಂತ ಕರಿತೀವಿ. ಸಮ್ ಟೈಮ್ ಭೂಮಿಯ ಕೆಲವು ನೈಸರ್ಗಿಕ ಚಟುವಟಿಕೆಯಿಂದ ಆ ಪ್ರದೇಶದಲ್ಲಿ ಭೂಮಿ ಸ್ತರಭಂಗ ಆಗಿರ್ಬೋದು, ಕೆಲವು ಚಟುವಟಿಕೆಯಿಂದ ಭೂಮಿ ಸಿಳ್ಕೊಂಡಿರ್ಬೋದು, ಭೂಕಂಪದ ಪ್ರದೇಶದಲ್ಲಿ ಸಿಳ್ಕೊಂಡಿರ್ಬೋದು, ಈಗ ಜ್ವಾಲಾಮುಖಿಯಾದ ಪ್ರದೇಶದಲ್ಲಿ ಸಿಳ್ಕೊಂಡಿರ್ಬೋದು. ಅಂತಲ್ಲಿ ಬಿರುಕುಗಳು ಬಿದ್ದಾಗ ಅಲ್ಲಿಂದ ಅಂತರ್ಜಲ ಏನಾಗುತ್ತೆ, ಬೇಲ್ ಬರುತ್ತೆ. ಅವುಗಳಿಗೆ ನಾವೇನ್ ಕರಿತೀವಿ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ಫ್ರಾಕ್ಚರ್ ಸ್ಪ್ರಿಂಗ್ಸ್ ಅಂತ ಕರಿತೀವಿ. ಕಾಂಟ್ಯಾಕ್ಟ್ ಸ್ಪ್ರಿಂಗ್ ನೋಡಿ, ಪ್ರವೇಶ ಮತ್ತು ಅಪ್ರವೇಶ ಎರಡೂ ಶಿಲೆಗಳಿರಬೇಕು, ಸ್ಯಾಂಡ್ವಿಚ್ ತರ ಜೋಡಿ ಇರಬೇಕು. ಅವೆರಡರ ನಡುವೆ ನೀರು ಹೊರಗೆ ಬರುತ್ತೆ ಅಂತ ಪ್ಲೇಸ್ ಇದಿದೆ ನೋಡಿ. ಈಗ ಪ್ರವೇಶ ಮತ್ತು ಅಪ್ರವೇಶ, ಹೌದಾ? ಅಲ್ಲಿ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ತಿರ್ತವೆ, ಪ್ರೆಷರ್ ಬೀಳುತ್ತೆ, ಅಲ್ಲಿಂದ ಸ್ಪ್ರಿಂಗ್ ಏನಾಗುತ್ತೆ, ಹೊರಗೆ ಬರುತ್ತೆ, ಚಿಲುಮೆಗಳು. ಪ್ರವೇಶ ಮರಳುಗಲ್ಲಿನ ಪದರ ಮತ್ತು ಪ್ರವೇಶ ಸಾಧ್ಯವಲ್ಲದ ಜೇಡಿ ಮಣ್ಣಿನ ಪದರಗಳ ನಡುವಿನ ಗಡಿಯಲ್ಲಿ ಒಂದು ಬುಗ್ಗೆ ಹೊರಚಿಮ್ಮುವುದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಕಾಂಟ್ಯಾಕ್ಟ್. ಎರಡು ಪ್ರವೇಶ ಮತ್ತು ಅಪ್ರವೇಶ, ಪೋರಸ್ ಮತ್ತು ನಾನ್ ಪೋರಸ್ ಏನಾಗ್ತದೆ ಕಾಂಟ್ಯಾಕ್ಟ್ ಪ್ಲೇಸ್ ಅಲ್ಲಿ. ಸುಣ್ಣದ ಕಲ್ಲು ಮತ್ತು ಜೇಡಿ ಮಣ್ಣಿನ ರಚನೆ ಹೆಚ್ಚಾಗಿ ರೀತಿಯ ಈ ಒಂದು ಪ್ರದೇಶದಲ್ಲಿ ನಾವು ನೋಡಬಹುದು. ಎಲ್ಲಿ ಅಂತ ಬಂದಾಗ ಕಾಂಟ್ಯಾಕ್ಟ್ ಜೋನ್. ಸಿಂಕ್ ಹೋಲ್ ಸ್ಪ್ರಿಂಗ್. ಸಿಂಕ್ ಹೋಲ್ ಸ್ಪ್ರಿಂಗ್ ನೋಡಿ, ಇಲ್ಲಿದೆ ನೋಡಿ ಸಿಂಕ್ ಹೋಲ್ ಸ್ಪ್ರಿಂಗ್ಸ್. ಗುಹೆಗಳ ಮೇಲ್ಚಾವಣಿಗಳು ಕುಸಿದಾಗ ಅಥವಾ ಮೇಲ್ಮೈನ ನೀರು ಸುಣ್ಣದ ಕಲ್ಲು ಅಥವಾ ಜಿಪ್ಸನ್ ನಂತಹ ಕರಗುವ ತಳವನ್ನು ಸೇರ್ತಾವ. ಅವಾಗ ಏನಾಗುತ್ತೆ, ಭೂಮಿಯಲ್ಲಿ ಸ್ತರಭಂಗ ಆಗುತ್ತೆ. ಈ ತಗ್ಗುಗಳು ರೂಪುಗೊಳ್ತಾವಲ್ಲಿ ಭೂಮಿ ಸ್ತರಭಂಗ. ಸುಣ್ಣದ ಕಲ್ಲು ಜಾಸ್ತಿ ಇರೋ ಪ್ರದೇಶಗಳಿರಲಿ, ಕೆಲವು ಪ್ರದೇಶಗಳಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ಜಿಪ್ಸನ್ ಅಂತಹ ಕರಗುವ ತಳಪಾತಗಳು ನೀರಲ್ಲಿದ್ದಾಗ ಅದೇನಾಗುತ್ತೆ, ಕರಗಿಸಿ ಒಳಗಡೆ ಮೆಲ್ಟ್ ಆತಂದಾಗ ಅಲ್ಲಿ ಟೊಳ್ಳಾಗುತ್ತೆ. ಅದು ಬಿದ್ದಂದ್ರೆ ಒಳಗೆ ನೀರು ಏನಾಗುತ್ತೆ, ಮೇಲೆ ಬರುತ್ತೆ. ಅಂತ ಪ್ರದೇಶದಲ್ಲಿ ನಾವು ಸಿಂಕ್ ಹೋಲ್ಸ್ ಅಂತ ಕರಿತೀವಿ. ಅಲ್ಲೆಲ್ಲ ಖಾಲಿ ಜಾಗಗಳು ಸೃಷ್ಟಿ ಆಗ್ಬಿಡ್ತಾವೆ, ಇಲ್ಲೆಲ್ಲ ಸಿಂಕ್ ಹೋಲ್ಸ್. ಈಗ ಬರ್ತಾವ ಮುಂದೆ ನೋಡಿ. ಬಿಸಿ ನೀರಿನ ಚಿಲುಮೆಗಳು. ಬಿಸಿ ನೀರಿನ ಒಳಗೊಂಡಿರ್ತಕ್ಕಂಥ ಚಿಲುಮೆಗಳು ನೀವು ಪ್ರಪಂಚದಲ್ಲಿ ನೋಡಬಹುದು. ಬಿಸಿನೀರಿನ ಚಿಲುಮೆಗಳು ವರ್ಲ್ಡ್ ಫೇತ್ಫುಲ್ ಗೀಸರ್ಸ್, ಗ್ರೇಟ್ ಗೀಸರ್ಸ್ ಅಂತ ಬರುತ್ತೆ ಐಸ್ಲ್ಯಾಂಡ್ ಅಲ್ಲಿ. ವರ್ಲ್ಡ್ ಫೇತ್ಫುಲ್ ಗೀಸರ್ಸ್ USA ನಲ್ಲಿ ಬರುತ್ತೆ. ಎಲ್ಲಿ ಅಂತ ಬಂದಾಗ ಈ ಒಂದು ಹರಿಜೋನ ಪ್ರಾಂತ್ಯದಲ್ಲಿ ಬಂದಾಗ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್, ಪ್ರಪಂಚದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬರ್ತವೆ. ಹೌದಾ? ಬಿಸಿ ನೀರಿನ ಬುಗ್ಗೆಗಳಿವೆಲ್ಲ. ಹೌದಾ? ಭೂಮಿಯ ಅಂತಳಕ್ಕೆ ಹೋದಂತೆ ನಿಮಗೆ ಗೊತ್ತು, ಉಷ್ಣಾಂಶ ಹೆಚ್ಚಾಗುತ್ತಲ್ವಾ, ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗಿದೆ. ಈಗ ಮನೆಗ ಕುಕ್ಕರ್ ನಲ್ಲಿ ಏನೇನೋ ಇಟ್ಟು ಮಾಡಬೇಕಾದ್ರೆ ಪ್ರೆಷರ್ ಇದ್ದಾಗ ಅದು ಏನಾಗುತ್ತೆ, ಹಬೆ ಹೊರಗೆ ಬರುತ್ತಲ್ವಾ. ಮತ್ತೆ ಅದರ ಭೂಮಿಯ ಒಳಗಡೆ ಪ್ರೆಷರ್ ಉಷ್ಣಾಂಶ ಇದ್ದಾಗ ಅದು ಹಬೆ ಪ್ರೆಷರ್ ಇಂದ ನೀರೇನಾಗುತ್ತೆ, ಹೊರ ಒತ್ತು ಬಿಡುತ್ತೆ. ಅದಕ್ಕೆ ನಾವು ಬಿಸಿ ನೀರಿನ ಬುಗ್ಗೆಗಳು ಅಂತ ಕರಿತೀವಿ. ಪ್ರಿಯ ಸ್ನೇಹಿತರೆ ನೋಡಬಹುದು, ಇದೆಲ್ಲ ಉದಾಹರಣೆಗಳು ಕೊಟ್ಟು ನೋಡಿ ಎಲ್ಲೆಲ್ಲಿದಾವ ಅಂತಂದ ಹೇಳಿ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಇಲ್ಲಿರೋ ಒಂದು ಎರಡು ಇಂಪಾರ್ಟೆಂಟ್ ತೋರಿಸ್ತೀನಿ. ಫೇತ್ಫುಲ್ ಗೀಸರ್ಸ್ USA ದಲ್ಲಿ ಬರುತ್ತೆ ನೋಡಿ. ಹೆಂಗಿದೆ ಬಿಸಿ ನೀರಿನ ಬುಗ್ಗೆಗಳು. ಇಲ್ಲಿ ಕೊಲೆರಾಡೋ ನದಿ ಹರಿದೋಗುತ್ತಲ್ವಾ, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಇದು ನ್ಯೂಟ್ರಲ್, ಸ್ಟಾರ್ಟ್, ಪ್ರೆಷರ್. ಎಲ್ಲಿದು ಗ್ರೇಟ್ ಗೀಸರ್. 3 ಸ್ಟೆಪ್ಸ್ ತೋರಿಸಿದೆ ನೋಡಿ. ನ್ಯೂಟ್ರಲ್, ಇಣಿಕೆ ಹಾಕ್ಬಾರ್ದು, ಮತ್ತೆ ಹೋಗಿ ಹೆಣ ಆ ಕಡೆ ನೋಡಿ. ಯಾಕಂದ್ರೆ 80 ರಿಂದ 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನೀರು ಇರುತ್ತೆ, ವಾಟರ್. ಯಾಕಂದ್ರೆ ಅದು ನ್ಯಾಚುರಲಿ ಹೀಟ್ ವಾಟರ್ ಇರುತ್ತೆ. ಮನೆಗೆ ಮಾಡಿದ ಬಿಸಿ ನೀರಲ್ಲ. ಇಟ್ಸ್ ಮೋಸ್ಟ್ ಡೇಂಜರ್, ಮೈಯ ಸುಟ್ಟೋಗುತ್ತೆ. ಇದು ಐಸ್ಲ್ಯಾಂಡ್ ಅಲ್ಲಿ ಬರುತ್ತೆ ನೋಡಿ. ಇದು USA ಅಲ್ಲಿ ಬರುತ್ತೆ, ಪೂರ್ವ ಭಾಗದಲ್ಲಿ. ಸರಿ, ಯಾಕೆ ಬರುತ್ತೆ? ಇಲ್ಲೊಳಗ ಇಲ್ಲಿ ಒಳಗಡೆ ಇರ್ತಕ್ಕಂಥ ನೀರು ಬಿಸಿ ಆಗ್ಬೇಕಾದ್ರೆ ಕೆಲವೊಂದು ಇಲ್ಲಿ ಏನಿರ್ತಾವ ಅಂತಂದ್ರೆ ಟೊಳ್ಳುಗಳಿರ್ತವೆ. ಇಲ್ಲಿ ಸ್ಟೀಮ್ ಸ್ಟೋರ್ ಆಗುತ್ತೆ ಗ್ರೌಂಡ್ ಒಳಗಡೆ. ಯಾಕೆ ಸರ್ ಬಂದಾಗ ನೋಡಿ, ಅಂತರ್ಜಲವು ಕೆಲವು ವೇಳೆ ಶಿಲಾಪಾಕದ ಸಂಪರ್ಕ ಹಾವಿಯಾಗುವುದು. ಒಳಗಡೆ ಶಿಲಾಪಾಕದ ಸಂಪರ್ಕ ಹೊಂದುತ್ತೆ. ಯಾಕಂದ್ರೆ ಜ್ವಾಲಾಮುಖಿ ಹತ್ರ ಇರುತ್ತೆ, ಕೆಲವೊಂದಲ್ಲಿ ಶಿಲಾಪಾಕ ಹತ್ರ ಇರುತ್ತೆ, ನೀರೆಸ್ಟ್ ಇರುತ್ತೆ. ಅದರಿಂದ ಅದೇನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಸುಮ್ಮನೆ ಅಲ್ಲ, ಜಾಸ್ತಿ ಮೋಸ್ಟ್ ಡೇಂಜರ್. ಹಬೆ ಆಗ್ತಿದೆ ಅಂದ್ರೆ ನೀರು 100% ಏನಾಗಿದೆ, ಹೀಟ್ ಆಗಿದೆ ಅಂತಾನೆ ಅರ್ಥ. ನೀರು ಹಾವಿ ಆಗೋದು ಯಾವಾಗ? 100 ಡಿಗ್ರಿ ಸೆಲ್ಸಿಯಸ್ಗೆ ಅಲ್ವಾ. ಹಬೆ ಬರ್ತದೆ ಅಂದ್ಮೇಲೆ ನೀರು ಏನಿದೆ, 100% ಏನಾಗಿದೆ, ಹೀಟ್ ಆಗಿದೆ ಅಂತ ಅರ್ಥ. ಎಲ್ಲೆಲ್ಲ ಪೊಟರೆಗಳಿರ್ತಾವಲ್ಲ ಅಲ್ಲಿ ಒಳಗಡೆ ಆಲ್ರೆಡಿ ಕೆಲವು ದ್ರಾವಣೀಕರಣ ಕ್ರಿಯೆಯಿಂದ ಕರಗಿ ಹೋದ ಪೊಟರೆಗಳಿರ್ತಾವಲ್ವಾ, ಅದ್ರ ಒಳಗಡೆ ನೀರು ಸ್ಟೋರ್ ಆಗಿರುತ್ತಲ್ವಾ, ಅಲ್ಲಿ ಆ ನೀರಿಂದ ಹಬೆ ಹೊರಗೆ ಬರುತ್ತಲ್ವಾ, ಆ ಹಬೆ ಪ್ರೆಷರ್ಗೆ ನೀರು ಹೊರಗೆ ಬಂದ್ಬಿಡುತ್ತೆ. ಯಾಕಂದ್ರೆ ಹಬೆ ಬಂದಂಗೆಲ್ಲ ಕುಕ್ಕರ್ ಒಳಗೆ ಹೆಂಗ ಹಬೆ ಜಾಸ್ತಿ ಆದಾಗ ಪ್ರೆಷರ್ಗೆ ನೀರು ಅದು ನೀವು ಬಿಸಿಲ್ ಮೇಲೆ ಎದ್ದೇಳುತ್ತಲ್ಲ, ಅದರಂಗೆ ಒಳಗಿರ್ತಕ್ಕಂಥ ನೀರು ಹಿಂಗ್ ಮೇಲೆ ಎದ್ದೇಳುತ್ತೆ. ಒಂಥರ ಲಂಗ್ಸ್ ಇದ್ದಂಗೆ. ಇದು ಉಸಿರು ತಗೊಂಡಾಗ ಲಂಗ್ಸ್ ಹೆಂಗಿಗುತ್ತಲ್ಲ ಹಂಗಿದ್ದಾಗ ಇವು ಏನಾಗ್ತಾವ ಅಂದ್ರೆ ಇದ್ರ ಒಳಗಡೆ ಆ ಒಂದು ಸ್ಟೀಮ್ ಸ್ಟೋರ್ ಆದಾಗ ನೀರಿನೇ ಹೊರಗೆ ದಬ್ಬತ್ತಿದ್ದು, ನೀರು ಹೊರಗೆ ಬರುತ್ತೆ, ಜೊತೆಗೆ ಅದು ಸ್ಟೀಮ್ ಹೊರಗೆ ಬರುತ್ತೆ, ಪ್ರೆಷರ್ ಬೀಳುತ್ತಲ್ವಾ. ಈ ರೀತಿ ಆಗುತ್ತೆ ನೋಡಿ. ಇದು ಏನಿವೆಲ್ಲ ಗೀಸರ್ಸ್ ಅಂತ ಕರಿತೀವಿ ನಾವು ಇವುಗಳಿಗೆ, ಗೀಸರ್ಸ್. ಆರ್ಟಿಷಿಯನ್ ವೆಲ್ಸ್, ಬಾವಿಗಳು ಎಲ್ಲಿರ್ತವೆ ಇವು? ಶಾಶ್ವತ ತಾತ್ಕಾಲಿಕ ನೀರು ಹೊಂದಿರೋ ಪ್ರದೇಶದಲ್ಲೆಲ್ಲ, ಆಕ್ವಾಫೇಜ್ ಅಲ್ಲ, ಆಕ್ವಾಫೇರ್ದಲ್ಲಿ ಕಂಡು ಬರ್ತವೆ. ಹೌದಾ? ಶಾಶ್ವತವಾಗಿರ್ತಕ್ಕಂಥ ಸರ್ವಕಾಲಿಕ ನೀರಲ್ಲಿ. ಯಾಕಂದ್ರೆ
ತಗ್ಗಿಗೆ ಬಂದು ನೀರು ಸ್ಟೋರ್ ಆಗುತ್ತೆ, ಪ್ರೆಷರ್ಗೆ ನೀರು ಹೊರಗೆ ಬರುತ್ತೆ. ಅವಕ್ಕೆ ನಾವೇನು ಕರಿತೀವಿ ಆರ್ಟಿಷಿಯನ್ ವೆಲ್ಸ್. ನೈಸರ್ಗಿಕವಾಗಿ ಭೂಮಿಯ ಅಂತರ್ಜಲವು ಅತಿ ಹೆಚ್ಚು ನೀರನ್ನು ಒಳಗೊಂಡಿರ್ತಕ್ಕಂಥ ಆಕ್ವಾಫೈರ್ ಇಂದ ನೀರು ಹೊರಗಡೆ ಬರತಕ್ಕಂಥ ಸರ್ವಕಾಲಿಕ ಪ್ರದೇಶದಲ್ಲಿ ಇರ್ತಕ್ಕಂಥ ನೀರಿಗೆ ನಾವೇನ್ ಕರಿತೀವಿ ಅಂದ್ರೆ ಆರ್ಟಿಷಿಯನ್ ವೆಲ್ಸ್. ಪ್ರಪಂಚದಲ್ಲಿ ಕೆಲವು ಪ್ರದೇಶದಲ್ಲಿ ಸೀಮಿತವಾಗಿರ್ತವೆ. ಇವು ಯಾವ್ದು ಭಾಷೆ ಬಂದ್ರೆ ಫ್ರಾನ್ಸ್ ಭಾಷೆಯ ಆರ್ಟೋಯಿಸ್ ಎಂಬ ಪದದಿಂದ ಬಂದಿದೆ. ಯಾಕಂದ್ರೆ ಅಲ್ಲಿ ಪ್ರಥಮವಾಗಿ ಹರಿಯುವುದರಿಂದ, ಅಲ್ಲಿ ಫಸ್ಟ್ ಪ್ರಥಮವಾಗಿ ಆ ಪ್ಲೇಸ್ ಅಲ್ಲಿ ನೀರು ಹೊರಗೆ ಬಂದಿತ್ತು, ಹಾಗಾಗಿ ಹಂಗೆ ಕರಿತೀವಿ. ವಿಶೇಷವಾಗಿ ಏನಂತ ಬಂದಾಗ ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಕಂಡು ಬರ್ತವೆ. ಎಲ್ಲೆಲ್ಲಿದಾವ ಅಂತ ನಾನು ಕೊಟ್ಟಿದ್ದೀನಪ್ಪಿ, ಏನಂತ ಅಷ್ಟೇ ಹೇಳ್ತೀನಿ. ಉದಾಹರಣೆಗಳಂತ ಬಂದಾಗ, ಹಂಚಿಕೆ ಅಂತ ಬಂದಾಗ ನೀವು ಅದನ್ನ ನೀವೇ ನೋಡ್ಕೋಬೇಕು. ನಾನು ಜಾಸ್ತಿ ಅಲ್ಲ, ಆಸ್ಟ್ರೇಲಿಯಾದಲ್ಲಿ ಆರ್ಟಿಷಿಯನ್ ವೆಲ್ಸ್ಗಳು ಜಾಸ್ತಿ, ಹೌದಾ? ಅದೊಂದು ಗೊತ್ತಿರ್ಲಿ. ಅಂತರ್ಜಲ ನಗ್ನೀಕರಣ ಕಾರ್ಯ, ಈಗ ನಗ್ನೀಕರಣ ಸ್ಟಾರ್ಟ್ ಆಯ್ತು ನೋಡಿ. ಭೂಮಿಯ ಅಂತಳ ನಾನು ಹೇಳಿದ್ನಲ್ಲ, ಅಂತರ್ಜಲ ನಗ್ನೀಕರಣ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ರಾಸಾಯನಿಕ ಪ್ರಕ್ರಿಯೆ ಜಾಸ್ತಿ ಇರುತ್ತೆ, ಭೌತಿಕ ಕ್ರಿಯೆ ತುಂಬಾ ಕಡಿಮೆ ಇರುತ್ತೆ ಅಂತ ನಾನು ಮಾತಾಡಿದೆ. ಭೂ ಅಂತಳದಲ್ಲಿ ಸುಣ್ಣದ ಕಲ್ಲಿನ ಪ್ರದೇಶದಲ್ಲಿ ನಗ್ನೀಕರಣ ಕಾರ್ಯವು ಅತಿ ಮುಖ್ಯವಾದದ್ದು. ಸುಣ್ಣ ಕಲ್ಲು ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ದ್ರಾವಣೀಕರಣ ಜಾಸ್ತಿ ಆಗುತ್ತೆ, ಸವೆಯುವ ಕ್ರಿಯೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ನೀರಿನ ಏನಾಗುತ್ತೆ, ಸುಣ್ಣವನ್ನ ಕರಗಿಸುವ ಸಾಮರ್ಥ್ಯ ಇರುತ್ತೆ. ಅವಾಗ ಅಲ್ಲಿ ಟೊಳ್ಳಾಗಿ ವಿವಿಧ ಆಕೃತಿಯ ಪ್ರದೇಶಗಳ ರಚನೆ ಆಗೋದಕ್ಕೆ ನಾವು ವಿವಿಧ ಹೆಸರುಗಳನ್ನ ಈಗ ನೋಡ್ತೀವಿ. ನಗ್ನೀಕರಣ ಕೃತ್ಯ ಭೂಮಿಯ ಅಂತರಾಳದಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ, ನಾವು ನಗ್ನೀಕರಣ ಕೃತ್ಯದಲ್ಲಿ ನೋಡ್ಬೋದು ಅಂತಂದ್ರೆ ಸವೆತ ನೋಡ್ಬೋದು, ಸಂಚಿತ ನೋಡ್ಬೋದು, ಡೆಪಾಸಿಟ್ ನೋಡ್ಬೋದು, ಸಾಗಾಣಿಕೆ ಕಂಡು ಬರಲ್ಲ. ಯಾಕಂದ್ರೆ ಭೌತಿಕ ಚಟುವಟಿಕೆ ಇರಲ್ಲಲ್ವಾ, ಅಲ್ಲೇ ಇರುತ್ತೆ ಅದು ಜಾಸ್ತಿ. ಭೌತಿಕ ಚಟುವಟಿಕೆ ಬಂದಾಗ ಗಾಳಿಯಿಂದ ಏನಾಗುತ್ತೆ, ಸವೆತ ಆಗುತ್ತೆ, ಸಂಚಿತ ಆಗತ್ತೆ, ಸಾಗಾಣಿಕೆ ಆಗತ್ತೆ. ನದಿಯಿಂದ ಸಂಚಿತ, ಸಾಗಾಣಿಕೆ, ಸವೆತ ಆಗತ್ತೆ. ಬಟ್ ಇಲ್ಲಿ ಒಂದು ಕಡಿಮೆ ಇರುತ್ತೆ, ಏನು ಅಂತ ಬಂದಾಗ ಸಾಗಾಣಿಕೆ ಅತ್ಯಲ್ಪ. ಅದನ್ನು ಹೊರತುಪಡಿಸಿ ಸವೆತ ಮತ್ತು ಸಂಚಿತ ಕಾರ್ಯ ಮಾತ್ರ ಇಲ್ಲಿ ಸೀಮಿತವಾಗಿರುತ್ತೆ. ನೋಡೋಣ, ಅಂತರ್ಜಲದ ಸವೆತ ಕಾರ್ಯ. ಈ ಕ್ರಿಯೆ ರಾಸಾಯನಿಕ ದ್ರಾವಣೀಕರಣ ರೂಪದಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿದೆ ನೋಡಿ. ಭೌತಿಕ ಕ್ರಿಯೆಗಿಂತ ರಾಸಾಯನಿಕದಲ್ಲಿ ಜಾಸ್ತಿ ಮುಂದುವರಿಯುತ್ತೆ. ಇದರಿಂದ ವಿಶಿಷ್ಟ ಭೂ ಸ್ವರೂಪಗಳು ರಚನೆಯಾಗಲು ಸಾಧ್ಯ. ಮಳೆಯ ನೀರು ಈ ವಿವಿಧ ಇಂಗಾಲದ ಡೈಆಕ್ಸೈಡ್ ಒಳಗೊಂಡಿರುತ್ತೆ. ಸುಣ್ಣದ ಕಲ್ಲು ಹಾಗೂ ಇತರೆ ಕರಗುವ ಶಿಲೆಗಳ ಮೇಲೆ ರಾಸಾಯನಿಕ ಪ್ರಕ್ರಿಯೆಯನ್ನು ನಡೆಸುತ್ತೆ. ಅದು ದ್ರಾವಣೀಕರಣವಾಗಿ ಪರಿವರ್ತನೆಗೊಂಡಾಗ ಶಿಲಾಸ್ತರಗಳು ಸವೆದು ವಿವಿಧ ಆಕೃತಿಯ ಭೂ ಸ್ವರೂಪಗಳು ರಚನೆ ಆಗ್ತವೆ. ಹಾಗಾದ್ರೆ ಒಂದೊಂದು ನೋಡ್ಕೊಂತ ಹೋಗೋಣ. ಡೊಲೈನು, ಪೊನೋರು, ಹೌದಾ, ಉವಾಲ ಅಂದ್ರೆ ಏನು, ಎಲ್ಲ ತೋರಿಸ್ಕೊಂತ ಹೋಗ್ತೀವಿ ನೋಡಿ. ಮೊದಲನೇದಾಗಿ ಬನ್ನಿ, ಲೆಪಿಸ್. ನೋಡಿ, ಇದು ಮೊದಲಿಲೆಲ್ಲ ಮೇಲೆ ಭೂಭಾಗ ಇತ್ತು, ಕರಿಗೆ ಅಂತರ್ಜಲ ಆಂತರಿಕವಾಗಿ ಏನಾಗಿದೆ, ಸುಣ್ಣದ ಕಲ್ಲಿರುವ ಪ್ರದೇಶದಲ್ಲಿ ಟೊಳ್ಳಾಗಿದೆ. ಹಾಗೆ ಶಿಲೆ, ವಿವಿಧ ಕೆಂಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ಪ್ರದೇಶ, ಕಬ್ಬಿಣದ ಖನಿಜಾಂಶದಿಂದ ಕೂಡಿದ ಪ್ರದೇಶ ಹಾಗೆ ಎತ್ತರವಾಗಿ ಉಳಿದಿದೆ. ಅಲ್ಲೆಲ್ಲ ತೆಗ್ಗುಗಳ ರಚನೆ ಆಗಿದೆ ನೋಡಿ. ಇವು ನಾವು ಲೆಪೇಜ್ ಅಂತ ಕರಿತೀವಿ. ಭೂ ಮೇಲ್ಮೈ ಭಾಗದಲ್ಲಿ ಮೆಟಿಲಿನಂತೆ ಕಂಡು ಬರ್ತಕ್ಕಂಥ ಏರು ತಗ್ಗುಗಳಿಂದ ಕೂಡಿರ್ತಕ್ಕಂಥ ಭಾಗಗಳು. ಸುಣ್ಣದ ಕಲ್ಲು ಪ್ರದೇಶಗಳು ಇಂಗಾಲದ ಯುಕ್ತ ಮಳೆಯನ್ನು ಶಿಲಾಸ್ತರದ ಮೂಲಕ ಹಾಯಿಸಿದಾಗ ರಾಸಾಯನಿಕ ಕ್ರಿಯೆಯಿಂದ ಏನಾಗುತ್ತೆ, ದ್ರಾವಣೀಕರಣವಾಗುವುದು. ದ್ರಾವಣೀಕರಣ ಅಂದ್ರೆ ಸವೆದು ಹೋಗುವುದು. ಎಲ್ಲಿ? ಸುಣ್ಣದ ಕಲ್ಲು ಒಳಗೊಂಡಿರ್ತಕ್ಕಂಥ ಪ್ರದೇಶದ ಮೇಲೆ ಇಂಗಾಲದ ಮಳೆಯು ಬಿದ್ದಾಗ ಅಲ್ಲಿ ಸವೆತ ಕ್ರಿಯೆ ಉಂಟಾಗಿ ಹಿಂಗ ತೆಗ್ಗುಗಳ ರಚನೆ ಆಗ್ಬಿಡ್ತವೆ. ಗಟ್ಟಿಯಾದ ಭಾಗ ಮೊಣಚಾಗಿ ಹಾಗೆ ಚಾಚಿಕೊಳ್ಳುತ್ತೆ. ಅದು ಕಬ್ಬಿಣದ ಖನಿಜಾಂಶದಿಂದ ಕೂಡಿರುತ್ತೆ. ಹಾಗಾಗಿ ಅದು ಜಲ್ದಿ ಕರಗಿ ಹೋಗದೇ ಇರುವ ಕಾರಣ ಅದು ಎತ್ತರವಾಗಿ ಉಳಿದು ಕೆಂಪು ಮಣ್ಣು ಮಾತ್ರ ಎತ್ತರದಲ್ಲಿ ಉಳಿದುಕೊಂಡಿರುತ್ತದೆ. ಶಿಥಿಲೀಕರಣ ಕ್ರಿಯೆಯಿಂದ ನಿರ್ಮಾಣವಾಗುವ ಕೆಂಪು ಮಣ್ಣಿಗೆ ನಾವು ಟೆರ್ರಾರೋಸಾ ಅಂತ ಕರಿತೀವಿ. ಇದನ್ನು ಗೊತ್ತಿರಲಿ, ಟೆರ್ರಾರೋಸಾ ಅಂತ ಕರಿತೀವಿ ಕೆಂಪು ಮಣ್ಣಿಗೆ, ಹೌದಾ? ಎತ್ತರವಾದ ಪ್ರದೇಶ, ಖನಿಜಾಂಶವುಳ್ಳ ಕೆಂಪು ಮಣ್ಣು ಮಾತ್ರ ಹೆಚ್ಚು ಎತ್ತರದಲ್ಲಿ ಹಾಗೆ ಉಳಿದುಕೊಂಡಿರುತ್ತೆ. ಅಲ್ಲೆಲ್ಲ ಇದೆ ನೋಡಿ ಇದು. ಇವಕ್ಕೇನ್ ಕರಿತೀವಿ ನಾವು? ಲೆಪಿಸ್. ಗೊತ್ತಿರಬೇಕು, ಲೆಪಿಸ್ ಎಲ್ಲಿ ಕಂಡು ಬರ್ತಾವಂದ್ರೆ ಇದು ರಾಸಾಯನಿಕ ಚಟುವಟಿಕೆಯಿಂದ ಭೂಮಿಯ ಅಂತಳದಲ್ಲಿ ಆಗುವ ಒಂದು ಪ್ರಕ್ರಿಯೆ ಆಗಿದ್ದು ಸುಣ್ಣದ ಕಲ್ಲು ಒಳಗೊಂಡಿರ್ತಕ್ಕಂಥ ಪ್ರದೇಶವು ದ್ರಾವಣೀಕರಣ ಕ್ರಿಯೆಗೊಳಪಡುತ್ತೆ. ಯಾಕಂದ್ರೆ ಮಳೆಯಿಂದ ಸಂಗ್ರಹಗೊಂಡಿರುವ ಇಂಗಾಲಾಕ್ತಿಯ ಅಂಶ ಅದನ್ನು ಕರಗಿಸುತ್ತೆ. ಸ್ಟೆಪ್ಸ್ ಇವೆಲ್ಲ ಲೆಪಿಸ್. ನೆಕ್ಸ್ಟ್, ನುಂಗು ಬಿಲ್ಲುಗಳು ನೋಡಿ ಹೆಂಗಿದಾವೆ. ಸಿಂಕ್ ಹೋಲ್ಸ್ ಅವಲೇ ನೋಡಿದೀವಲ್ಲ, ಸಿಂಕ್ ಹೋಲ್ಸ್. ಸುಣ್ಣದ ಕಲ್ಲಿದ್ದಲೇ ಇದೆಲ್ಲ ಚಟುವಟಿಕೆ. ಅವ್ನು ಹೇಳ್ಬಿಟ್ಟು ನೋಡಿ, ನಗ್ನೀಕರಣ ಕೃತ್ಯದಲ್ಲಿ ಭೂಮಿಯ ಅಂತಳದಲ್ಲಿ ಪ್ರಮುಖ ಪಾತ್ರ ಅಂದ್ರೆ ಸುಣ್ಣದ ಕಲ್ಲು. ಪ್ರಶ್ನೆ ಕೇಳ್ತಾನೆ, ಭೂಮಿಯ ಅಂತಳದಲ್ಲಿ ನಡೆಯುವ ನಗ್ನೀಕರಣ ಕೃತ್ಯಕ್ಕೆ ಈ ಕೆಳಗಿನ ಯಾವ ಅಂಶ ಪ್ರಮುಖ ಕಾರಣ ಆಗ್ತದೆ? ನೀವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಕಿ ಬರ್ಬೇಕು, ಸುಣ್ಣದ ಕಲ್ಲು. ಅರ್ಥ ಆಯ್ತಾ? ನಗ್ನೀಕರಣ ಕೃತ್ಯದಲ್ಲಿ ಕೇವಲ ರಾಸಾಯನಿಕ ಚಟುವಟಿಕೆ ಪ್ರಮಾಣಕ್ಕೆ ಅತಿ ಹೆಚ್ಚು ಒಳಪಡುವುದು ಯಾವ್ದು ಬಂದಾಗ ಹಿಮದ ಕಾರ್ಯ, ನದಿಯ ಕಾರ್ಯ, ಹವನ ಕಾರ್ಯ, ಅಂತರಾಳದ ಕಾರ್ಯ ಅಂತ ಬಂದ್ರೆ ನೀವು ಅಂತರಾಳದ ಕಾರ್ಯ ಆಗ್ಬೇಕು. ಅವು ಉಳಿದು ಮೂರೇನಾಗ್ತವೆ? ಭೌತಿಕ ಚಟುವಟಿಕೆ ಜಾಸ್ತಿ, ಇಲ್ಲಿ ರಾಸಾಯನಿಕ ಚಟುವಟಿಕೆ. ಭೂ ಮೇಲ್ಮೈ ಅಂತರಾಳದಲ್ಲಿ ಸುಣ್ಣದ ಕಲ್ಲು ಕರಗಿಸಿದಾಗ, ಅದು ಒಳಗಿಂದ ಸುಣ್ಣದ ಕಲ್ಲನ್ನು ಕರಗಿಸಿದಾಗ ಒಂದು ಬೃಹತ್ ಏನಾಗುತ್ತೆ, ತಗ್ಗು ರಚನೆ ಆಗುತ್ತೆ. ಡೊಲೈನ್ ಅಂತಾನು ಕರೀತಾರೆ ಇದಕ್ಕೆ. ದಿಸ್ ಇಸ್ ಕಾಲ್ಡ್ ಡೊಲೈನ್. ಸಿಂಕ್ ಹೋಲ್ ಆರ್ ಡೊಲೈನ್. ದಿಸ್ ಇಸ್ ದ ಡೊಲೈನ್. ನೋಡಿ ಹೆಂಗಿದೆ ನೋಡಿ ಆಳ, ಅದರ ಬಿದ್ದರೆ ಮೇಲೆ ಬರಲ್ಲ ನಾವು.
ಇಂಥ ಭೂಮಿಯ ಮೇಲೆ ಕುಸುದೇನಾಗುತ್ತೆ, ಸ್ತರಭಂಗ ಆಗಿ ತೆಗ್ದು ಬೀಳುತ್ತೆ. ನೋಡಿ ಇದು ಎಷ್ಟು ದೊಡ್ಡದಿದೆ. ಇದು ನೋಡಗ, ಇದೆಲ್ಲ ಇದು ಗದ್ದೆ, ಇದು ಅದು ಒಳಗಡೆ ರಚನೆ ಆಗಿದೆ. ಯಾಕಂದ್ರೆ ಅಲ್ಲಿ ಸುಣ್ಣದ ಕಲ್ಲು ಬಿಳಿ ಬಿಳಿ ಕಾಣುತ್ತೆ ನಾವಲ್ಲೇ, ಎಲ್ಲ ಸುಣ್ಣದ ಕಲ್ಲು ಜಾಸ್ತಿ ಇರುತ್ತೆ. ಪೊನೋರ್, ಪೊನೋರ್ ಅಂದ್ರೆ ಡೊಲಾನ್ಕಿನ ಸಣ್ಣವು. ದಿಸ್ ಇಸ್ ದ ಡೊಲಾನ್, ದಿಸ್ ಇಸ್ ಪೊನೋರ್. ಇಲ್ಲಿ ಪೊನೋರ್, ದಿಸ್ ಇಸ್ ಡೊನಾರ್, ದಿಸ್ ಇಸ್ ಪೊನೋರ್. ಇಲ್ಲೇ ನೋಡಿ ಪೊನೋರ್. ಸುಣ್ಣದ ಕಲ್ಲು ಇರುವ ಪ್ರದೇಶದಲ್ಲೇ ಕರಗಿ ಹಿಂಗ ರಚನೆ ಆಗುತ್ತೆ, ಚಿಕ್ಕ ಚಿಕ್ಕದಾಗಿ ಬಾವಿ ಆಕಾರದಲ್ಲಿ ಕಂಡು ಬರುತ್ತೆ. ಹೌದಾ? ಇವು ಏನಾಗ್ಬಿಡ್ತಾವ ಅಂತಂದ್ರೆ ಒಂದಕ್ಕೊಂದು ಸಂಯೋಗ ಆಗಿ ದೊಡ್ಡದಾಗ್ಬಿಡುತ್ತೆ, ಹಿಂಗ್ ದೊಡ್ಡದಾಗತ್ತೆ, ಅಂಡಾಕಾರ, ವೃತ್ತಾಕಾರ. ಅದು ನಾವು ಉವಾಲ ಅಂತ ಕರಿತೀವಿ. ಎಲ್ಲ ಗೊತ್ತಿರ್ಲಿ ಹೆಸರು, ಡೊಲಾಯ್ನು, ಸಿಂಕ್ ಹೋಲು, ಹೌದಾ, ಉವಾಲ, ಇವೆಲ್ಲ ಹೆಸರು ಗೊತ್ತಿರ್ಬೇಕು. ಪೊನೋರ್ ಅಂದ್ರೆ ಏನು, ಹೆಂಗಾಗ್ತದೆ, ಸುಣ್ಣದ ಕಲ್ಲಿರೋ ಪ್ರದೇಶದಲ್ಲಿ ಆಗುತ್ತೆ. ಇದೆ ನೋಡಿ ಉವಾಲ. ಉವಾಲ ಪ್ರದೇಶದಲ್ಲಿ ಹಮಸ್ಗಳು ಕಂಡು ಬರ್ತವೆ. ನೋಡೋಣ ಹೆಂಗಂತೆ. ಡೊಲಾನ್ಗಿಂತ ದೊಡ್ಡದಿದು, ಡೊಲಾನ್ಗಿಂತ ದೊಡ್ಡದು. ಯಾಕಂದ್ರೆ ಪೊನೋರಗಳೆಲ್ಲ ಸಂಧಿಸಿ ಇಷ್ಟು ದೊಡ್ಡದಾಗತ್ತೆ. ಇದು ಪೊನೋರಗಿಂತ ಡೊಲಾನ್ ದೊಡ್ಡದು, ಡೊಲಾನ್ಗಿಂತ ಉವಾಲ ದೊಡ್ಡದು. ಯಾಕಂದ್ರೆ ಪೊನೋರಗಳು ಚಿಕ್ಕ ಚಿಕ್ಕವೆಲ್ಲ ಸೇರಿ ದೊಡ್ಡದು ಏನಾಗುತ್ತೆ, ಉವಾಲ ಆಗಿರುತ್ತೆ. ಪರಸ್ಪರ ಹತ್ತಿರ ರಚಿತವಾಗಿರುವ ಪೊನಾರ್ಗಳು, ಇಲ್ಲದ ನೋಡಿ ಪೊನಾರ್ಗಳು ಕ್ರಮೇಣ ಒಟ್ಟುಗೂಡಿ ಬೃಹತ್ ತಗ್ಗು ಉಂಟಾಗುತ್ತೆ. ಇದು ಉವಾಲ ಅಂತ ಕರಿತೀವಿ. ಉವಾಲ ಅಂತರ್ಜಲ ರಾಸಾಯನಿಕ ಕ್ರಿಯೆಯಿಂದ ವಿಸ್ತಾರವಿರುವುದನ್ನು ಇದನ್ನು ಅಂತರ್ಗುಹೆಗಳ ಮೇಲ್ಚಾವಣಿ ಕುಸಿದು ಬೀಳುವುದರಿಂದ ಉಂಟಾಗುವ ದೀರ್ಘ ಅಂಡಾಕಾರ ಮತ್ತು ವೃತ್ತಾಕಾರದ ಪೋಲ್ಗಳಾಗಿರುತ್ತವೆ. ಇವುಗಳ ಸುಣ್ಣದ ಕಲ್ಲಿನ ಪ್ರದೇಶದಲ್ಲಿ ಉಂಟಾಗುವ ವಿಶಿಷ್ಟ ಭೂಸ್ವರೂಪ ವಿಶಾಲವಾದ ಪೋಲ್ವೆಗಳು ನಡುವೆ, ಅಂದ್ರೆ ಪೋಲೋಗಳ ನಡುವೆ ಅಳಿದುಳಿದ ಸುಣ್ಣದ ಕಲ್ಲು ದಿಬ್ಬದ ಅಲ್ಲಲ್ಲಿ ಎದ್ದು ಕಾಣ್ತವೆ. ಇಲ್ಲಿ ಕಾಣುತ್ತೆ ನೋಡಿಗ ದಿಬ್ಬಗಳು, ಸುಣ್ಣದ ಕಲ್ಲಿನ ದಿಬ್ಬಗಳು ಅಲ್ಲೆಲ್ಲಿ ಎದ್ದೆದ್ದು ಕಾಣ್ತಾವ. ಇಲ್ಲಿ ಕಾಣ್ತಾವ ನೋಡಿಗ. ಇವಕ್ಕೇನಂತಂದ್ರೆ ಹಮಸ್ ಅಂತ ಕರೀತಾರೆ. ಹಮಸ್ ಎಲ್ಲಿ ಇದು ಕಂಡು ಬರ್ತದೆ, ಉವಾಲದಲ್ಲಿ ಕಂಡು ಬರುತ್ತೆ. ಉವಾಲ ಅಂದ್ರೆ ದೊಡ್ಡ ಆಳ, ಆಳದಲ್ಲಿ ಅಲ್ಲೆಲ್ಲಿ ಕಂಡು ಬರ್ತಕ್ಕಂಥ ಅಳುದುಳಿದ ಸುಣ್ಣದ ಕಲ್ಲಿನ ಎತ್ತರವಾದ ಪ್ರದೇಶಗಳಿಗೆ ಹಮಸ್ ಅಂತ ಕರೀತಾರೆ. ಗೊತ್ತಿರ್ಲಿ. ಅಂತರ್ಗುಹೆಗಳು, ಕೇವ್ಸ್ ನೋಡಿ, ಒಳಗಡೆ ಗುಹೆಗಳು ಫಾರ್ಮ್ ಆಗ್ತಾವಲ್ಲ, ಅಂತರ್ಗುಹೆ ಕೇವ್ಸ್, ಒಳಗಡೆ ಕೇವ್ಸ್, ಇವೆಲ್ಲ ಅಂತರ್ಗುಹೆಗಳು. ಒಳಗಡೆ ಟೊಳ್ಳಾಗಿ ರಚನೆ ಆಗಿರುತ್ತೆ. ಎಂದರೆ ಒಂದು ದೊಡ್ಡ ನೈಸರ್ಗಿಕವಾಗಿ ರೂಪುಗೊಂಡಿರುವ ಭೂಗತ ಸ್ಥಳ, ಅದು ಗುಹೆ ಅಂತ ಕರಿತೀವಿ ನಾವು. ಹೆಚ್ಚಾಗಿ ಸುಣ್ಣದ ಕಲ್ಲು ನೋಡಿ, ಬರೇ ಸುಣ್ಣದ ಕಲ್ಲು, ಸೀಮೆ ಸುಣ್ಣ ಒಂದು ಪ್ರದೇಶದಲ್ಲಿ ಕಂಡು ಬರ್ತವೆ. ಇವುಗಳು ಕ್ಯಾವರ್ನ್ಸ್, ಹೌದಾ, ಕ್ಯಾವರ್ನ್ಸ್ ಎಂದು ಕರೀತೀವಿ. USA ಕೆಂಟಿಕಿ ಪ್ರದೇಶದಲ್ಲಿರುವ ಮ್ಯಾಮತ್ ಗುಹೆ, ಮೆಕ್ಸಿಕೋದ ಕಾಲ್ಸ್ ಬದ್ ಗುಹೆ, ಇದು ಏನಂತಂದ್ರೆ ಬಿಗ್ ರೋಮ್ ಎನ್ನುತ್ತಾರೆ. ಇದಕ್ಕೆ 1220 ಮೀಟರ್ ಉದ್ದವನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದ್ರೆ ಕೆಲವು ಗುಹೆಗಳ ಹೆಸರುಗಳಿವೆಲ್ಲ, ಅವೇನು ಕೇಳಲ್ಲ, ಕೇವ್ಸ್ಗಳು ಗೊತ್ತಿರ್ಲಿ. ಅಂತರಾಳದಲ್ಲಿ ರಚನೆ ಆಗ್ತವೆ. ಇಲ್ಲಿ ಇಂಪಾರ್ಟೆಂಟ್ ಸ್ವಾಭಾವಿಕ ಸೇತುವೆಗಳು ನೋಡಿಗ ಹೆಂಗಿದಾವೆ ನೋಡಿಗ, ಇಲ್ಲೆಲ್ಲ ಏನಾಗಿದೆ, ಟೊಳ್ಳಾಗಿದೆ, ಸ್ವಾಭಾವಿಕ ಸೇತುವೆ. ಇವು ನಾವು ಸಮುದ್ರ ದಡದಲ್ಲಿ ನೋಡ್ಬೋದು. ಭೌತಿಕ ಚಟುವಟಿಕೆಯಿಂದ, ಭೂಮಿಯ ಅಂತರಾಳದ ಕಾರ್ಯದಿಂದನೂ ಆಗಿರುತ್ತೆ, ಆಂತರಿಕವಾಗಿ ರಚನೆ ಆಗಿದ್ವೆಲ್ಲ. ಹಾಗೆ ಮೇಲೆ ಏನಾಗುತ್ತೆ, ಓಪನ್ ಆಗಿ ಒಳಗಡೆ ನಮಗೆ ಒಂದು ಸೇತುವೆ, ಇಲ್ಲೆಲ್ಲ ಶಿಲೆ ಕಠಿಣ ಇರುತ್ತೆ, ಇಲ್ಲೆಲ್ಲ ಏನಾಗುತ್ತೆ, ದ್ರಾವಣೀಕರಣ ಆಗಿ ಸೌದೋಗಿರುತ್ತೆ. ಇಲ್ಲೇ ನೋಡಿ ಮೇಲೆ ಹೋಗ್ಬೋದು ನಾವು, ಸ್ವಾಭಾವಿಕ ಸೇತುವೆ. ಇದು ಸಮುದ್ರದಿಂದನೂ ಆಗುತ್ತೆ, ಆಂತರಿಕ ಗುಹೆಗಳಲ್ಲಿಯೂ ಆಗುತ್ತೆ. ಸಮುದ್ರ ನೆಕ್ಸ್ಟ್ ನೋಡೋಣ. ಕೆಲವು ವೇಳೆ ಅಂತರ್ಗುಹೆಗಳ ಮೂಲಕ ಹರಿಯುವ ತೊರೆಯ ಪಾತ್ರ ಮೇಲ್ಚಾವಣಿಯ ಕುಸಿದು ಬಿದ್ದು ಮಧ್ಯ ಗಟ್ಟಿಶಿಲೆ ಹಾಗೆ ಏನಾಗುತ್ತೆ, ಉಳಿದುಕೊಳ್ಳುತ್ತೆ. ಅದು ಹಮನಿನ ಆಕಾರದಲ್ಲಿ ಕಂಡು ಬರುತ್ತೆ, ಹಾಗೆ ಉಳಿಯುತ್ತೆ. ಇದನ್ನೇ ನಾವು ಸ್ವಾಭಾವಿಕ ಸೇತುವೆ ಎಂದು ಕರಿತೀವಿ. ಹೌದಾ? ಇವುಗಳ ಬದಿಗಳು ಕ್ರಮೇಣ ಕಿರಿದಾಗಿಯೂ ಮತ್ತು ಉದ್ದವಾಗಿಯೂ ಬೆಳೆಯುತ್ತವೆ. ಅವು ಕ್ರಮೇಣ ಏನಾಗುತ್ತೆ, ಮುರಿದೊಮ್ಮೆ ಬಿದ್ದು ಬಿಡ್ತಾವು. ಜಾಸ್ತಿ ವರ್ಷಗಳಾದ್ಮೇಲೆ ಕುಂತಿ ನೋಡಿಕೊಂತಿದ್ವಿ, ಅದಕ್ಕೆ 1000 ವರ್ಷನೇ ಬೇಕು. ನೋಡಿ, ಅಮೆರಿಕ ಸಂಸ್ಥಾನದಲ್ಲಿ ವರ್ಜಿನಿಯಾದ ಸ್ವಾಭಾವಿಕ ಸೇತುವೆ ನೋಡ್ಬೋದು ನಾವು. ಇಲ್ಲಿ ಬನ್ನಿ. ಅಂತರ್ಜಲದಲ್ಲಿ ಕರಗಿದ ಅನೇಕ ವಸ್ತುಗಳ ನೀರು ಹಾವಿಯಾದ ನಂತರ ಸಂಚಿತವಾಗ್ತದೆ. ಇಷ್ಟತ್ತೇನ ನೋಡಿದ್ವಿ ನಾವು, ಆಂತರಿಕವಾಗಿ ರಚನೆ ಆಗೋ ಕೆಲವು ಪ್ಲೇಸ್ಗಳು ನೋಡಿದ್ವಿ ಬಿಡಿ. ಬಟ್ ಇಲ್ಲಿ ವಿಶೇಷವಾಗಿ ಏನಂದ್ರೆ, ಆ ನೀರು ಹಾವಿ ಆಗತ್ತಲ್ಲ, ಅದರಿಂದ ರಚನೆ ಆಗುವುದು. ಈಗೆಲ್ಲ ಒಳಗಡೆನೂ ಹಾವಿ, ಯಾಕಂದ್ರೆ ಅಲ್ಲಿ ಏನಾಗುತ್ತೆ, ಉಷ್ಣಾಂಶ ಇದೆ ಅಲ್ವಾ, ಹಾವಿ, ಅದರಿಂದ ರಚನೆ ಆಗುವುದು. ಯಾಕಂದ್ರೆ ಅದು ವಿವಿಧ ಲವಣಾಂಶ, ಖನಿಜಾಂಶ ಒಳಗೊಂಡಿರುತ್ತೆ. ಅದು ಹಾವಿ ಆದಾಗ ಅಲ್ಲಿ ಏನಾಗುತ್ತೆ, ಅದು ಅಲ್ಲೇ ಉಳಿದುಕೊಳ್ಳಿ ಏನಾಗುತ್ತೆ, ಡೆಪಾಸಿಟ್ ಆಗುತ್ತೆ, ಸಂಚಿತ ಆಗುತ್ತೆ. ನೀರಷ್ಟೇ ಹಾವಿ ಆದಾಗ ಅದು ಅಲ್ಲೇ ಒಂದು ವಿವಿಧ ಆಕಾರವನ್ನು ಪಡೆಯುತ್ತೆ. ಅವ್ನು ಹೇಳ್ತಾ ನೋಡಿ, ಅಂತರ್ಜಲದ ಕರಗಿದ ಅನೇಕ ವಸ್ತುಗಳು ನೀರು ಹಾವಿಯಾದ ನಂತರ ಸಂಚಿತಗೊಳ್ಳುತ್ತವೆ, ಅಲ್ಲೇ ಉಳ್ಕೊಂಡು ಬೇರೆ ಬೇರೆ ಆಕಾರವನ್ನು ಪಡಿತಾವೆ. ಅದನ್ನು ನೋಡ್ತೀವಿ ನಾವು. ಇದರಿಂದ ಕೆಲವು ವಿಶಿಷ್ಟ ಭೂಸ್ವರೂಪಗಳು ನಿರ್ಮಾಣಗೊಳ್ಳುತ್ತವೆ. ಈಗ ರಚನೆಯಾದ ಎಲ್ಲಾ ಭೂಸ್ವರೂಪಗಳು ಸ್ಟಿಲಿಯೋಥೆಮ್ಸ್ ಎಂದು ಕರೆಯುವರು. ಸ್ಟಿಲಿಯೋಥೆಮ್ಸ್. ಬನ್ನಿ, ಆರೋಹಿ ಶಂಕು ಏನಂತ ಕರಿತೀವಿ ನಾವು, ಸ್ಟೆಲಾಗ್ಮ್ಯಾಟ್ ಅಂತ ಕರಿತೀವಿ. ಈಗಾಗಲೇ ರಚಿತ ಆದ ಅಂತರ್ಗುಹೆಗಳು ಒಳಗಡೆ ಇಲ್ಲಿ ನೋಡೋಣ, ಅಂತರ್ಗುಹೆಗಳು ಅಲ್ಲಿ ಏನಾಗುತ್ತೆ ಅಂದ್ರೆ, ಸುಣ್ಣದ ಕಲ್ಲು ನೀರಿನಲ್ಲಿ ಕರಗಿ ದ್ರಾವಣವಾಗುತ್ತೆ.
ಈ ದ್ರಾವಣವು ಅಂತರ್ಗುಹೆ ಮೇಲ್ಚಾವಣಿಯಿಂದ ಹನಿ ಹನಿಯಾಗಿ ಕೆಳಗಡೆ ಅಲ್ಲೇ ಬೀಳುತ್ತೆ. ಅದು ಹಾವಿಯಾಗಿರುತ್ತಿಲ್ಲ, ಅದು ಮೇಲೆ ಕುಂದಿರುತ್ತಿಲ್ಲ, ಅದು ಮತ್ತೆ ವಾಪಸ್ ಅಲ್ಲಿ ಬೀಳುತ್ತೆ. ಹನಿ ಟಪ್ ಟಪ್ ಅಂತ ಬೀಳುತ್ತೆ. ಈಗ ಅನ್ನ ಹಾವಿ ಆಗ್ಬೇಕಂದ್ರೆ ನಿಂಗೆ ಮೇಲೆ ಕೈ ಇಡಿ, ಇಲ್ಲಿ ನಿನ್ ಕೈ ಮೇಲೆ ಇರ್ತಕ್ಕಂಥ ನೀರು ಮತ್ತೆ ವಾಪಸ್ ಬೀಳುತ್ತೆ. ಅದ್ರಂಗೆ ಅಂತರ್ಗುಹದಲ್ಲಿ ನೀರು ಹಾವಿ ಆಗಿದ್ದು ಮತ್ತೆ ವಾಪಸ್ ಬೀಳುತ್ತೆ. ಹನಿಯಾಗಿ ಗುಹೆ ತಳಕ್ಕೆ ಮತ್ತೆ ವಾಪಸ್ ಬೀಳುತ್ತೆ. ಅದು ಹಾವಿಯಾದ ಕರಗದ ಸುಣ್ಣದ ಅಂಶ ಘನೀಕರಿಸಿ ಸುಣ್ಣದ ಸ್ತರಭಂಗ ಮೇಲ್ಮುಖವಾಗಿ ಬೆಳೆಯುತ್ತದೆ. ಇದು ಚೂಪಾದ ಅರೋಹಿ ಶಂಕು. ಇದರೊಳಗ ಹಿಂಗ ಮೇಲ್ಮುಖವಾಗಿ ಬೆಳೀತದೆ ನೋಡಿ, ಅರೋಹಿ ಶಂಕುಗಳು ಇವೆಲ್ಲ ಹಿಂಗ್ ಬೆಳಿತಾವ. ಇದು ನೀರಿಲ್ಲಿ ಇಲ್ಲಿ ಒಳಗೆ ಟಚ್ ಆಗಿ ವಾಪಸ್ ಬಿದ್ದು ಹಿಂಗ್ ಅರೋಹಿ ಶಂಕುಗಳು ಬಹಳ ಚೂಪಿಗಿರ್ತಾವ. ಇವೆಲ್ಲ ಬಹಳ ವರ್ಷ ಬೇಕಾಗಿರುತ್ತೆ. ಇದೆಲ್ಲ ಸುಣ್ಣದ ಕಲ್ಲಿಂದಾನೇ ರಚನೆ ಆಗಿದ್ದು. ಇದರ ಅಪೋಸಿಟ್ ಅದ್ವಿರೋಧವಾಗಿ ಅವರೋಹಿ ಶಂಕುಗಳು ಅಂದ್ರೆ ಮೇಲೆ ಛತ್ತಿಗೆ ಅಲ್ಲಿರ್ತಕ್ಕಂಥ ನೀರು ಅಲ್ಲೇ ನಿಂತಾಗ ಅದು ಕರಗಿ ಸಂಪೂರ್ಣವಾಗಿ ಹಾವಿ ಆಗದೆ ಅಲ್ಲೇ ಹಾವಿ ಆಯ್ತು. ಕೆಳಗೆ ಬಿದ್ದು ಹಾವಿ ಆಗೋದಲ್ಲ, ಕೆಳಗೆ ಬಿದ್ದು ಮೇಲೆ ಹೋಗಿ ಆ ಒಂದು ತಳಕ್ಕಿದ್ದು ಮತ್ತೆ ವಾಪಸ್ ಹನಿ ಬಿದ್ದು ಹಾವಿಯಾಗಿ ರಚನೆ ಆಗಿದ್ದು ಅರೋಹಿ ಶಂಕು. ಇದು ಮೇಲೆ ಹೋಗಿ ಆ ಮೇಲೆ ಅದಕ್ಕ ಅಂತರ್ಗುಹೆ ಮೇಲೆ ಆ ಒಂದು ಚಾವಣಿಗೆ ಅಂಟಿಕೊಂಡಾಗ ಅಲ್ಲೇ ಹಾವಿಯಾಗಿ ಅಲ್ಲಿ ಏನಾಗುತ್ತೆ ಅವರೋಹಿ ಶಂಕುಗಳು. ಇಲ್ಲಿದರೊಳಗ ಸ್ಟೆಲಸ್ಟೈಟ್ಸ್ ಇಲ್ಲಿ ಕೊಟ್ಟಿರೋಗ ಸ್ಟೆಲಕ್ಟೈಟ್ಸ್. ಇವು ಏನು? ಸ್ಟೆಲಾಗ್ಮೈಟ್. ಸ್ಟೆಲಾಗ್ಮೈಟ್ ಅಂದ್ರೆ ಕೆಳಗಿಂದ ಮೇಲೆ ಚೂಪಾಗಿದ್ದು, ಸ್ಟೆಲಾಕ್ಟೈಟ್ ಅಂದ್ರೆ ಮೇಲಿಂದ ಚೂಪಾಗಿದ್ದು. ಇವೆರಡು ಸೇರ್ಬಿಟ್ಟು ಅಂತಂದ್ರೆ ಹಿಂಗ ಬಹಳ ವರ್ಷ ಬೇಕಾ ಕುಂತಿ ಮತ್ತೆ ನೋಡಿ ಅಲ್ಲಿ ಹೋಗಿ ನೀನ್ ನೋಡ್ಕೊಂತ ಅಲ್ಲಿ ಗುಹೆದಾಗ ಹಿಂಗ್ ಕುಂತ್ಕೊಂಡು ಎರಡು ಜಾಯಿಂಟ್ ಹಾಕತಾವ. ಇಟ್ಸ್ ಟೇಕ್ ಮೋರ್ ಟೈಮ್. ಏನೇನು 100 ವರ್ಷ ಒಳಗೆ ಹೋಗ್ತೀವಿ, ಇದಕ್ಕೆಲ್ಲ 1000 ವರ್ಷ ಬೇಕ್ರಿ. ಅವೆರಡು ಜಾಯಿಂಟ್ ಆದವು ಅಂತಂದ್ರೆ ಅದಕ್ಕೆ ಹೆಂಗ್ ಗೊತ್ತ, ಲೈಮ್ ಸ್ಟೋನ್ ಕಾಲಮ್ಸ್ ಅಂತ ಕರಿತೀವಿ. ಇಲ್ಲಿದ ನೋಡ, ಲೈಮ್ ಸ್ಟೋನ್ಸ್ ಪಿಲ್ಲರ್ ಆರ್ ಕಾಲಮ್ಸ್. ಎರಡು ಸೇರ್ಬಿಟ್ಟು ಅಂದ್ರೆ ಮೇಲಿಂದು ಅರೋಹಿ ಅವರೋಹಿ ಎರಡೂ ಸೇರಿದ್ವು ಅಂದ್ರೆ ನಾವು ಲೈಮ್ ಸ್ಟೋನ್ಸ್ ಕಾಲಮ್ಸ್ ಅಂತ ಕರಿತೀವಿ. ಎರಡು ಏನಾಗ್ತವೆ, ಕೂಡ್ಕೊಂಡ್ಬಿಡ್ತವೆ ನೋಡಿ. ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೆಳೆಯುತ್ತಾ ಕ್ರಮೇಣ ಒಟ್ಟುಗೂಡಿದ್ರೆ ಅವೇನಾಗ್ತವೆ ಅಂದ್ರೆ ಒಂದು ಪಿಲ್ಲರ್ ತರ ನಿಂತು ಬಿಡುತ್ತೆ. ಹೌದಾ? ಶಿಲಾಪರದೆ ಸುಣ್ಣದ ಕಲ್ಲಿನ ಅಂತರ್ಗುಹೆಗಳ ಮೇಲ್ಚಾವಣಿಯಿಂದ ತೂಗು ಬಿದ್ದ ಅವರೋಹಿ ಶಂಕುಗಳು ಸರಣಿಗೆ ಹೀಗೆನ್ನಬಹುದು. ಅಂತರ್ಗುಹೆಗಳ ಮೇಲ್ಚಾವಣಿಯಲ್ಲಿ ಅಸಂಖ್ಯಾತ ಶಿಲಾ ಸಂಧಿಕೂಟಗಳು ಮೂಲಕ ಸ್ರವಿಸಿದ ಸುಣ್ಣದ ಕಲ್ಲು ದ್ರಾವಣೀಕರಣ ಉದ್ದಕ್ಕೂ ಬಿದ್ದು ಘನ ವಿಭಜಿಸಿ ತೋರಣದಿಂದ ಕೆಳಮುಖವಾಗಿ ಬೆಳೆದ ಅವರೋಹಿ ಶಂಕುಗಳ ಸರಣಿಗೆ ಶಿಲಾಪರದೆ ಅಂತ ಕರೀತಾರಂತ ನೋಡಿ. ಅಷ್ಟೇ. ನೆಕ್ಸ್ಟ್ ಚಿಲುಮೆ ನಿಕ್ಷೇಪಗಳು. ಹೌದಾ? ನೋಡಿ ಈ ರೀತಿ ಚಿಲುಮೆ ನಿಕ್ಷೇಪಗಳು ಇಲ್ಲಿದೆ ನೋಡಿಗ. ಇಲ್ಲಿ ನೋಡಿಗ ಟ್ರಾವರ್ಟೈನ್. ದಿಸ್ ದ ವರ್ಡ್ ಟ್ರಾವರ್ಟೈನ್. ಇಲ್ಲಿ ನೋಡಿಗ ಇಲ್ಲಿ ಇವೆಲ್ಲ ಈ ಪ್ಲೇಸ್ ಟ್ರಾವರ್ಟೈನ್ ಇದೆ. ಇದು ನಾವು ನೋಡ್ಬೋದು ಅಂದ್ರೆ ಇಲ್ಲಿ ನೋಡ್ಬೋದು ನೋಡಿ ಈ ರೀತಿ. ಇದೆಲ್ಲ ಸೌದು ಹೋಗ್ತಾ ಇದೆ ನೋಡಿಗ. ಇಲ್ಲೆಲ್ಲ ಸೌದು ಹಿಂಗೆಲ್ಲ ತೆಗ್ಗಾಗ್ತಾ ಇದೆ. ಆ ಒಂದು ಪೋರ್ಷನ್ ಅಲ್ಲಿ ಏನಾಗ್ತದೆ ಈ ರೀತಿ ಟ್ರಾವರ್ಟೈನ್ ಅಂದ್ರೆ ಏನು ಗೊತ್ತೇನು? ಚಿಲುಮೆ ನಿಕ್ಷೇಪ. ಬಿಸಿ ನೀರಿನ ಚಿಲುಮೆಯ ಬಾಯಿಯಲ್ಲಿ ಸಿಲಿಕಾನ್ ಅಥವಾ ಇತರೆ ಲವಣಾಂಶ ಸಂಚಯನವಾಗುತ್ತೆ. ಸಿಲಿಕಾನ್ ವಸ್ತುಗಳು ಹೆಚ್ಚಾಗಿ ಒಳಗೊಂಡಿರುವ ಸಂಚಯನಕ್ಕೆ ಏನಂತ ನಾವು ಸೆಲೆಸಿಯಸ್ ಸಿಂಟರ್ಸ್ ಅಂತ ಕರಿತೀವಿ ಎಂದು ಕರೆಯಲಾಗುತ್ತೆ. ಇದಕ್ಕೆ ಬದಲಾಗಿ ಕಾರ್ಬೋನೇಟ್ಗಳು ಸಂಚಯಿತವಾಗಿದ್ದರೆ ಅದನ್ನು ನಾವು ಟ್ರಾವರ್ಟೈನ್ ಅಂತ ಕರಿತೀವಿ. ಇಲ್ಲೆಲ್ಲ ಕಾರ್ಬೋನೇಟ್ಗಳ ಸಂಚಯಿತವಾಗಿ ಈ ರೀತಿ ಏನಾಗುತ್ತೆ, ಒಂದು ಹೊಸ ಶೇಪ್ ಏನಾಗುತ್ತೆ ಇಲ್ಲಿ ರಚನೆ ಆಗುತ್ತೆ. ಅದು ದ್ರಾವಣೀಕರಣ ಹೊಂದಿ ಅದು ಈ ರೀತಿ ಇರುತ್ತೆ. ಅದಕ್ಕೆ ನಾವು ಟ್ರಾವರ್ಟೈನ್ಸ್ ಅಂತ ಕರಿತೀವಿ. ಸಂಚಯನ ಕಾರ್ಯ ಮತ್ತು ಭೂಸ್ವರೂಪ. ಹಂಸ್ ಅವರ ನೋಡಿದಿವಲ್ಲ, ಹಂಸ್. ಸುಣ್ಣದ ಕಲ್ಲಿನ ಪ್ರದೇಶದಲ್ಲಿ ಅಂತರ್ಜಲದಿಂದ ದ್ರಾವಣೀಕರಣ ಸುಣ್ಣದ ಅಂಶವು ವಸ್ತುಗಳು ಸ್ಥಳಾಂತರಿಸಲ್ಪಟ್ಟಿ ನೀರಿನಲ್ಲಿ ಕರಗದೆ ಹಾಗೆಯೇ ಉಳಿದಿದ್ದರೆ ಮಣ್ಣಿನ ರಾಶಿಯನ್ನು ಹಂಸ್ ಎಂದು ಕರೆಯುತ್ತಾರೆ. ಇವುಗಳ ಪೊಯ್ಟೊರೈಟ್ಕೋದಲ್ಲಿ ಎಸ್ಪಾಟಿಕ್ ಹಿಲ್ಸ್ ಅಥವಾ ಪ್ಲೇಸ್ ಇವೆಲ್ಲ ಭೂಭಾಗದಲ್ಲಿ ಅಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥವು. ಕೆಲವೊಂದು ಪ್ರೊನೌನ್ಸ್ ಆಗ್ತಿಲ್ಲ ನೋಡಿ ನನಗೆ. ಸುಣ್ಣದ ಕಲ್ಲು ಪ್ರದೇಶದಲ್ಲಿ ಭೂಸ್ವರೂಪ. ಈಗ ನಾವು ನೋಡಿದ್ವಲ್ಲ, ನದಿಯ ಕಾರ್ಯದಲ್ಲಿ ನೋಡಿದ್ವಿ, ಹಿಮದ ಕಾರ್ಯದಲ್ಲಿ ನೋಡಿದ್ವಿ, ಗಾಳಿಯ ಪವನ ಕಾರ್ಯದಲ್ಲಿ ಮರುಭೂಮಿಯಲ್ಲಿ ನೋಡಿದ್ವಿ. ಬಾಲ್ಯ ವ್ಯವಸ್ಥೆ, ಯೌವನ ವ್ಯವಸ್ಥೆ, ವೃದ್ಧಾಪ್ಯ ವ್ಯವಸ್ಥೆ, ಓಲ್ಡ್, ಯಂಗ್, ಮ್ಯಾಚೂರ್, ಯಂಗ್ ಸ್ಟೇಜ್. ಫಸ್ಟ್ ಅಂದ್ರೆ ಯೂತ್ ಅಥವಾ ಯಂಗ್ ಸ್ಟೇಜ್. ಸುಣ್ಣದ ಕಲ್ಲು ಪ್ರದೇಶವು ಮೇಲೆತ್ತಲ್ಪಟ್ಟಾಗ ಫಸ್ಟ್ ನೋಡಿ ಬಾಲ್ಯ ವ್ಯವಸ್ಥೆಯಲ್ಲಿ ಒಳಗೆ ಹೆಂಗಾಗ್ತಿರುತ್ತೆ ಅಂತೇಳಿ. ಇದಕ್ಕಿಂತ ಲಕ್ಷಾಂತರ ವರ್ಷದ ಇದು ಬಾಲ್ಯ ವ್ಯವಸ್ಥೆ ಕೊಡ್ತೀವಿ ನಾವು ಆ ಪ್ರದೇಶ. ಸುಣ್ಣದ ಕಲ್ಲು ಪ್ರದೇಶವು ಮೇಲೆತ್ತಲ್ಪಟ್ಟಾಗ ಅದರ ಮೇಲ್ಮೈ ಹರಿಯುವ ನದಿ, ತೊರೆ, ಜರಿ ಮುಂತಾದ ನೀರು ಭೂಮಿಯ ಆರಂಭವಾಗುತ್ತೆ. ಅವಾಗ ಆರಂಭ ಆಯ್ತಾ, ಪ್ರಾರಂಭಕ್ಕೆ ಹೋಗ್ತಿದೆ ನಾನೀಗ. ಹೀಗೆ ನಿಧಾನವಾಗಿ ಭೂಮಿಯ ಹಿಂಗಲು ಆರಂಭವಾಗುತ್ತದೆ. ಕೊನೆಗೆ ಸುಣ್ಣದ ಕಲ್ಲಿನ ಪದರವನ್ನು ತಲುಪಿ ದ್ರಾವಣೀಕರಣದ ಸುಣ್ಣವನ್ನು ಸವಿಸುತ್ತದೆ. ಈಗ ಸುಣ್ಣವನ್ನು ಸವಿಸೋಕೆ ಇವೆಲ್ಲ ನದಿ, ತೊರೆ, ಹಳ್ಳಗಳ ಸ್ಟಾರ್ಟಿಂಗ್ ಸ್ಟೇಜ್, ಯೂತ್ ಸ್ಟೇಜ್ ಅಲ್ಲಿ ಸವಿಸಲ್ಪಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಹಂತದಲ್ಲಿ ನುಂಗು ಬಿಲಗಳು ನೋಡಿ, ನೋಡಿದ್ವಲ್ಲ ನಾವು, ನುಂಗು ಬಿಲಗಳು,
ಸಿಂಕ್ ಹೋಲ್ಸ್ಗಳು, ನುಂಗು ಬೆಲೆಗಳು, ವಿಸ್ತಾರಗೊಂಡ ಡೊಲೈನ್ಗಳು, ಅವೇ ಡೊಲಾನ್ ಸಿಂಕ್ ಹೋಲ್ ಆದ್ಮೇಲೆ ಡೊಲಾನ್ಗಳು ನಿರ್ಮಾಣಗೊಳ್ಳುತ್ತವೆ. ದ್ರಾವಣೀಕರಣದಿಂದ ಸವೆತಕ್ಕೀಡಾದ ಏರುತಗ್ಗುಗಳಿಂದ ಕೂಡಿದ ಲೆಪೇಜ್ ಶಿಲೆಗಳು, ಲೆಪೇಜ್ ನೋಡಿದೆ ನೋಡಿ, ಶಿಲೆಗಳನ್ನು ನಿರ್ವಹಿಸುತ್ತದೆ. ಏರು ತಗ್ಗುಗಳ ಪರಸ್ಪರ ಸಮಾನಾಂತರವಾದ ಸುಣ್ಣದ ಕಲ್ಲು ಪ್ರದೇಶದಲ್ಲಿ ಹರಡುತ್ತದೆ. ಇವುಗಳನ್ನು ನಾವು ಕರ್ನರ್ ಅಂತ ಕರಿತೀವಿ. ನೆಕ್ಸ್ಟ್ ಯೌವನ ವ್ಯವಸ್ಥೆ. ನೆಕ್ಸ್ಟ್ ಈಗ ಸ್ಟೆಪ್ ಯೌವನ ವ್ಯವಸ್ಥೆಗೆ. ಈ ಹಂತದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಹರಿಯುತ್ತಿರುವ ನದಿ, ತೊರೆ ನೀರು ಮುಂತಾದವುಗಳು ಹಿಂಗೆ ಅಂತರ್ಜಲ ಹರಿಯಲು ಆರಂಭವಾಗುತ್ತದೆ. ಅಂದ್ರೆ ಈಗ ಅಂತರ್ಜಲಕ್ಕೆ ಹೋಗಿ ಮುಟ್ಟಿತ್ತು ನೀರು, ಅಂತರ್ಜಲಕ್ಕೆ ಹೋಗಿದ್ರೆ ಅಲ್ಲಿಂದ ಈಗ ಮತ್ತೆ ಒಳಗಲಿಂದ ಹರಿಯಕ್ ಸ್ಟಾರ್ಟ್ ಆಗುತ್ತೆ. ಈಗ ಯಾಕಂದ್ರೆ ಕೆಲವು ವಿವಿಧ ಭೂಸ್ವರೂಪಗಳ ರಚನೆ ಆಗಿಬಿಡುತ್ತೆ. ಈಗ ಅಂತರ್ಜಲ ಹರಿಯಕ್ಕೆ ಪ್ರಾರಂಭ ಆಗುತ್ತೆ. ಮೇಲೆ ಹರಿಯುವ ನೀರು ಅಂತರ್ಜಲ, ಮೇಲಿನ ಹರಿಯುತ್ತೆ, ಅಂತರ್ಜಲ ಕರೆಯಕ್ಕೆ ಪ್ರಾರಂಭವಾಗುತ್ತೆ. ಇದರಿಂದ ಡೊಲೈನ್ ವಿಸ್ತಾರಗೊಳ್ಳುತ್ತವೆ, ಯುವಾಲ ನಿರ್ಮಾಣಗೊಳ್ಳುತ್ತವೆ. ಹೇಳಿದ್ನಲ್ಲ, ಡೊಲೈನ್ಗಳೇನಾಗ್ತವೆ, ತಗ್ಬಿದ್ದು ವಿಸ್ತಾರ ಆಗಿ ಯುವಾಲ ಆಗುತ್ತೆ ನೋಡಿ, ದೊಡ್ಡದು ಯುವಾಲ ರಚನೆ ಆಗುತ್ತದೆ. ಅಂತರ್ಗುಹೆಗಳು ಸಹ ನಿರ್ಮಾಣಗೊಳ್ಳುತ್ತವೆ. ಕಾಲಾಂತರದಲ್ಲಿ ಗುಹೆಗಳು, ಮೇಲ್ಚಾವಣಿಗಳು ಕುಸಿದು ಬಿದ್ದು ಪೋಲ್ಜೆಗಳು ನಿರ್ಮಾಣಗೊಳ್ಳುತ್ತವೆ. ಕೊನೆಗೆ ಹಮ್ ರಚನೆ ಆಗುತ್ತೆ. ಇವೆಲ್ಲ ಪದಗಳು ಆಲ್ರೆಡಿ ನಾನು ಹೇಳ್ಕೊಂತಾನೆ ಬಂದಿದ್ದೀನಿ ಏನೇನಂತ ಹೇಳಿ. ವೃದ್ಧಾಪಿ ಹಂತದಲ್ಲಿ ಓಲ್ಡ್ ಪೂರ್ಣ ಪ್ರಮಾಣದಲ್ಲಿ ಸುಣ್ಣದ ಕಲ್ಲು ದ್ರಾವಣೀಕರಣದಿಂದ ಸವೆತು ಹೋಗುತ್ತೆ. ಪೂರ್ಣ ಪ್ರಮಾಣಕ್ಕೆ ಹೋಗುತ್ತೆ. ಸುಣ್ಣದ ಕಲ್ಲು ಪದರದ ಕೆಳಭಾಗದಲ್ಲಿ ದ್ರಾವಣೀಕರಣಗೊಳ್ಳದೇ ಇರುವ ಅಪ್ರವೇಶ ಪದರಗಳಾಗಿವೆ. ಅಲ್ಲಿ ಇದರಿಂದ ನದಿಗಳು, ತೊರೆಗಳು, ಜರಿಗಳು ಮುಂತಾದ ನೀರಿನ ಚಟುವಟಿಕೆಗಳು ಪುನಃ ಭೂಮೇಲ್ಮೆಯಲ್ಲಿ ಹರಿಯುವುದನ್ನು ಕಾಣಬಹುದು. ನಂತರ ಸಿಂಕ್ ಹೋಲ್ಗಳು, ಡೊಲೈನ್ಗಳು, ಆಮೇಲೆ ಕೆಳಗಿರ್ತಕ್ಕಂಥ ಕಣಿವೆಗಳು ಮುಂತಾದವುಗಳು ಕಾಣೆಯಾಗ್ಬಿಡ್ತಾವೆ ಈಗ. ಯಾಕಂದ್ರೆ ಅದೇನಾಗುತ್ತೆ, ಸಂಪೂರ್ಣವಾಗಿ ಸವದೋಗ್ಬಿಡುತ್ತೆ. ಅದರ ಅಲ್ಲಲ್ಲಿ ಬೆಟ್ಟದ ಹಮ್ಗಳು ಮಾತ್ರ ಕಾಣಬರುತ್ತವೆ. ಕೊನೆಯ ಘಟ್ಟದಲ್ಲಿ ಸುಣ್ಣದ ಕಲ್ಲು ಅತ್ಯಂತ ಸ್ವರೂಪ ಮೈದಾನವನ್ನು ರಚನೆ ಮಾಡಿಬಿಡುತ್ತಲ್ಲಿ ಲಾಸ್ಟ್ ಸ್ಟೇಜ್ಗೆ. ನೋಡಿ, ಇವೆಲ್ಲ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟು. ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಮುಂದಿನ ತರಗತಿ ಹೋಗೋಣ. ಲಾಸ್ಟ್ ನಗ್ನೀಕರಣ ಕೃತ್ಯದಲ್ಲಿ ಕೊನೆಯದಾಗಿ ಸಮುದ್ರದಿಂದ ಆಗುವ ಒಂದು ಕಾರ್ಯ ಮುಗೀತು ಅಂತಂದ್ರೆ ನಮಗೆ ನಗ್ನೀಕರಣ ಕಂಪ್ಲೀಟ್ ಆಗುತ್ತೆ. 5 ನೋಡಿ, ನಿಮಗೆ PDF ನಾನು ಕೊಡ್ತೀನಿ. ಇನ್ನ ಒಂದು 4 ಕ್ಲಾಸ್ ಇದಾವೆ, ಅವು ಮುಗಿದ್ಮೇಲೆ ನಿಮಗೆ PDF, ಯಾಕಂದ್ರೆ ಒಂದೊಂದೊಂದೊಂದು ಕೊಟ್ಟರೆ ನಿಮಗೆ ಇನ್ನ ಮುಂದೆ ಚಲ್ಲಾಪಿಲ್ಲಿ ಆಗುತ್ತೆ. ಇಂದ ಹಂಗೆ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಸೀರಿಯಲ್ ವೈಸ್ ಎಲ್ಲ PDF ಗಳನ್ನು ಕೊಡ್ತೀನಿ. ಆಲ್ರೆಡಿ ನಿಮಗೆ ನನ್ನ PDF ಬೇಕು, ವರ್ಲ್ಡ್ ಜಿಯೋಗ್ರಫಿ ಬೇಕು, ಕರ್ನಾಟಕ ಬೇಕಂತಂದ್ರೆ ಸಿಗುತ್ತೆ. ಇಂಡಿಯಾ ಸಿಗಲ್ಲ, ಯಾಕಂದ್ರೆ ಇಂಡಿಯಾ PPT ಯೂಸ್ ಮಾಡಿದ್ದಿಲ್ಲ ನಾನು ಸ್ಟಾರ್ಟಿಂಗು. ಅದನ್ನ ಮತ್ತೆ ಮನೆ ಅನ್ಕೊಂತಾನೆ ಭಾಳ ಇಟ್ಸ್ ಟೇಕ್ ಮೋರ್ ಟೈಮ್. ನೀವೇ ಅದನ್ನ ಏನು ಮಾಡ್ಕೊಳ್ಳಿ, ಇಂಡಿಯಾನ ನೋಟ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ವರ್ಡ್ ನಿಮಗೆ ಸಿಗುತ್ತೆ, ಕರ್ನಾಟಕ ಸಿಗುತ್ತೆ, ಇದನ್ನು ಸಿಗುತ್ತೆ ಫಿಸಿಕಲ್. ಇಂಡಿಯಾ ಸ್ವಲ್ಪ ಬೇಕಾದ್ರೆ ಲೇಟ್ ಆಗುತ್ತೆ, ದಯಮಾಡಿ ಕ್ಷಮಿಸಿ. ಇಟ್ಸ್ ಟೇಕ್ ಮೋರ್ ಟೈಮ್, ಯಾಕಂದ್ರೆ PPT ಮಾಡೋದು ತುಂಬಾ ಕಷ್ಟ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಪ್ರತಿಯೊಂದು ಸ್ನೇಹಿತರೊಂದಿಗೆ ನನ್ನ ವಿಡಿಯೋನ ಹಂಚಿಕೊಳ್ಳಿ ಅಂತ ಹೇಳ್ತಾ, ಪ್ರಿಯ ಸ್ನೇಹಿತರೆ, ಇಲ್ಲಿಗೆ ತರಗತಿಯನ್ನು ಮುಕ್ತಾಯಗೊಳಿಸೋಣ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಬಾಯ್.